ಜಯ ಹೋದಲ್ಲಿ ಯೇಸು ನಾಮದಲ್ಲಿ. ಹೌದು ಕರ್ತನೆ, ನಿನ್ನ ಸನ್ನಿಧಾನ ರಕ್ಷಕನೇ, ಅಲ್ಲಿ ಯಾರ್ಯಾರು ಸ್ವಾಮಿ ನಿನ್ನ ಪ್ರಸನ್ನತೆಯಲ್ಲಿ ರಕ್ಷಕನೇ ಅವರು ನಿನ್ನ ಆರದಲ್ಲಿ ಭಾಗಿಗಳಾಗಿದ್ದಾರೋ ಅವರೆಲ್ಲರ ಕುಟುಂಬವನ್ನು ಆಶ್ವಾಸ ಬಲಪಡಿಸು ಸ್ವಾಮಿ. ದೇವಾ, ನಿಮ್ಮ ಪ್ರಸನ್ನತೆಯಲ್ಲಿ ರಕ್ಷಕನೇ, ಮಕ್ಕಳು ಯಾರ್ಯಾರು ಇಲ್ಲಿ ಸ್ವಾಮಿ ಯಾರು ನಿನ್ನ ಮೂಲಕವಾಗಿ ರಕ್ಷಣೆ ಯಾರ್ಯಾರು ಮೊರೆಗಳನ್ನು ಕೇಳಿಕೊಳ್ತಿದ್ದಾರೋ, ಯಾರು ನಿನ್ನ ಮೊರೆಯಲ್ಲಿ ಅವರವರ ಪ್ರಾರ್ಥನೆ ಅವರವರ ಮನವಿಗಳನ್ನು ಕೇಳಿಕೊಳ್ಳುತ್ತಿದ್ದಾರೋ ಅವರ ಮನವಿಗಳನ್ನು ಈಗಲೇ ಈ ಕ್ಷಣದಲ್ಲೇ ಈಡೇರುವಂತೆ ಸಹಾಯ ಮಾಡು ಸ್ವಾಮಿ. ಮತ್ತು ರಾಜ, ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮತ್ತು ಅವರು ಮಾಡ್ತಕ್ಕಂಥ ಪ್ರತಿ ಒಂದು ರಕ್ಷಕನೇ ಯೋಚನೆಗಳಲ್ಲಿ, ಪ್ರತಿ ಒಂದು ಸಭೆ ಮತ್ತು ಪ್ರತಿ ಒಂದು ಸ್ಟಡಿಯಲ್ಲಿ, ವಿದ್ಯಾರ್ಥಿ ಅಭ್ಯಾಸಗಳಲ್ಲಿ ಮತ್ತು ಸ್ವಾಮಿ ಈ ದಿನ ಸ್ವಾಮಿ ವಿಶೇಷವಾಗಿ ಹೆಡ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಲಿಕ್ಕೆ ಯಾರ್ಯಾರು ನಿನ್ನ ಮಕ್ಕಳು ಹೋಗಿದ್ದಾರೆ ಸ್ವಾಮಿ, ನಿನಗೆ ಪ್ರಾರ್ಥನೆ ಮಾಡಿಕೊಂಡು ಯಾರ್ಯಾರು ಮಕ್ಕಳು ರಕ್ಷಕನೇ ಎಕ್ಸಾಮ್ ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಹಾಲಿನಲ್ಲಿ ಹೋಗಿ ಪೇಪರ್ ಬಿಡಿಸ್ತಾ ಇದ್ದಾರೋ ಎಲ್ಲರನ್ನು ಸರಿಯಾಗಿ ಉತ್ತರವನ್ನು ಒದಗಿಸಿಕೊಡು ರಕ್ಷಕನೇ. ಯೇಸು ನಾಮದಲ್ಲಿ ರಕ್ಷಕನೇ, ನೀವೇ ಮಕ್ಕಳನ್ನು ಆಶೀಸ್ ಬಲಪಡಿಸಿ, ನೀವೇ ಸ್ವಾಮಿ ಆ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸು ರಕ್ಷಕನೇ. ಈ ಎಕ್ಸಾಮಲ್ಲಿ ಯಾವುದೇ ಹಗರಣ, ಯಾವುದೇ ಅಹಿತಕರವಾದ ಘಟನೆ ನಡೀಲಾರ್ದರೆ ಈ ರಾಜ್ಯ ಸರ್ಕಾರ ರಕ್ಷಕನೇ ಎಚ್ಚೆತ್ತುಕೊಂಡು ನಿನ್ನ ಸನ್ನಿಧಾನದಲ್ಲಿ ನಮ್ಮ ಮಕ್ಕಳನ್ನು ರಕ್ಷಕನೇ, ನಮ್ಮ ಕ್ರಿಶ್ಚಿಯನ್ ಜನರಿಟಿಯಲ್ಲಿ ರಕ್ಷಕನೇ ಹೆಡ್ ಕಾನ್ಸ್ಟೇಬಲ್ ಆಗಿ ಹೊರಹೊಮ್ಮುವಂತೆ ಸಹಾಯ ಮಾಡಪ್ಪ ರಕ್ಷಕನೇ. ಹೌದು ರಕ್ಷಕನೇ, ಈ ಪ್ರಾರ್ಥನೆ ವಿಜ್ಞಾಪನೆ ನೀವೇ ಯಶಸ್ಸು ಬಲಪಡಿಸ್ತೀರಿ ರಕ್ಷಕನೇ. ಈಗ ನಾವು ಆರಾಧನೆ ಮಾಡ್ಲಿಕ್ಕೆ ಹೋಗುತ್ತಿದ್ದಾವೆ. ಹೌದು ಕರ್ತನೆ, worship to God in the name of the Jesus. ಈಗ ನಾವು ನಿನ್ನ ಆತ್ಮನೆ ಅಂತಕ್ಕಂಥರಾಗೋನು ಹಾಡಿ ನಾವು ಪಡಿಸುವಾಗ ನಿಮ್ಮ ರಾಜ್ಯದ ಒಂದು ದೇವದೂತರ ತಂಡನು ರಕ್ಷಕನೇ ನಮ್ಮ ದೇವರ ಸನ್ನಿಧಾನದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೀವೇ ನಮ್ಮನ್ನು ರಕ್ಷಕನೇ ಸರಿದಾಲೆ ರಕ್ಷಕನೇ ನಡೆಸು ಆಶೀರ್ವಾದ ಬಲಪಡಿಸ್ತೀರಿ ಎಂಬುದಾಗಿ ನಿಮ್ಮನ್ನು ನಾವು ಸ್ತೋತ್ರ ಸಲ್ಲಿಸುವ ರಕ್ಷಕನೇ. ಆತ್ಮನೇ 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 ಕರ್ತನೆ, ಬಾಯಾರಿದ ಜಿಂಕೆಯ ಹಾಗೆ ರಕ್ಷಕನ ನಾವೆಲ್ಲರೂ ಸ್ವಾಮಿ. ನಾವು ರಕ್ಷಕನೇ ಎಷ್ಟೇ ಕ್ಷಣರಾಗಿದ್ದಾರೆ ಸ್ವಾಮಿ, ಎಷ್ಟೇ ಬುದ್ಧಿವಂತರಾಗಿದ್ದಾರೆ ಸ್ವಾಮಿ, ಎಷ್ಟೇ ಶಕ್ತಿಶಾಲಿಗಳಾದರೆ ಸ್ವಾಮಿ, ನಿಮ್ಮ ಒಂದು ನಾವು ಗಮನದಲ್ಲಿ ನಾವು ಜಿಂಕೆಗಳಾಗಿ ನಾವು ಒಂದು ಪ್ರಾಣಿಗಳಾಗಿ ಸ್ವಾಮಿ ರಕ್ಷಕನೇ, ಈ ಒಂದು ಬುದ್ಧಿ, ಈ ಒಂದು ಶಕ್ತಿ, ಈ ಒಂದು ಆಲೋಚನೆ, ಈ ಒಂದು ರಕ್ಷಕನೇ, ಈ ಒಂದು ದೇಹ ಎಲ್ಲ ನಿಮ್ಮದೇ ಸ್ವಾಮಿ. ನೀವು ಕೊಡಲಿಲ್ಲವಾದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಹೀಗಾಗಿ ನಾವೊಂದು ಜಿಂಕೆಯ ಹಾಗೆ, ನಾವೊಂದು ಪ್ರಾಣಿಗಳ ಹಾಗೆ ರಕ್ಷಕನೇ ನಿಮ್ಮ ಪ್ರಸನ್ನತೆಯಲ್ಲಿ ನಮಗೆ ಒಂದು ಒಳ್ಳೆ ಹೆಸರನ್ನು ಕೊಟ್ಟಿದ್ದೀರಿ ಸ್ವಾಮಿ. ಆ ಏನು ಹೆಸರು ಸ್ವಾಮಿ? ಮನುಷ್ಯ ಎಂದು ಹೆಸರು ಕೊಟ್ಟಿದ್ದೀರಿ ಸ್ವಾಮಿ ರಕ್ಷಕನೇ. ಜಿಂಕೆ ಹೋಯಿತು, ಮಾನವಂತ ಪ್ರಾಣಿ ಹೋಯಿತು, ನಂತರ ರಕ್ಷಕ ನೀವು ನಮಗೆ ಏನು ಕೊಟ್ಟಿದ್ದೀರಿ? ಮನುಷ್ಯನ ಜೀವಿತ ಅಂತ ಹೆಸರು ಕೊಟ್ಟಿದ್ದೀರಿ ಸ್ವಾಮಿ. ಮನುಷ್ಯ ಅಂತ ಜೀವಿತ ಯಾರಿಗೆ ಬಂದಿಲ್ಲ ಸ್ವಾಮಿ. ಕೆಲವೊಂದು ಪ್ರಾಣಿಗೆ ದನ ಅಂತ ಹೆಸರು ಬಂತು, ಕೆಲವೊಂದು ಪ್ರಾಣಿಗೆ ಕೋಳಿ ಅಂತ ಹೆಸರು ಬಂತು, ಕೆಲವೊಂದು ಪ್ರಾಣಿಗೆ ಹಾವು ಅಂತ ಹೆಸರು ಬಂತು. ಹೀಗಾಗಿ ನೀವು ರಕ್ಷಕನೇ
ನಮ್ಮನ್ನು ಒಂದು ಮನುಷ್ಯ ಅಂತೇಳಿ ಹೆಸರು ಕೊಟ್ಟಿದ್ದೀರಿ. ಈ ಮನುಷ್ಯನ ರೂಪದಲ್ಲಿ ನಾವು ಏನು ಮಾಡಬೇಕು ಆ ರೂಪದಲ್ಲಿ ನಾವು ಮಾಡ್ತೇವೆ ಸ್ವಾಮಿ. ನಮ್ಮನ್ನು ತಪ್ಪಾಗಿದ್ದರೆ ಕ್ಷಮಿಸಿ ನಡೆಸಿರಿ ಸ್ವಾಮಿ. ಆಮೇನ್. ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಜೀವ ಜಲವಾಗಿ ನೀಗಿಸು ಎಂದಾವ, ಜೀವ ಜಲವಾಗಿ ನೀಗಿಸು ಎಂದಾವ. ಆತ್ಮನೇ 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 ಆತ್ಮನೇ. ದೇವ, ನಾವೆಲ್ಲರೂ ಕ್ರೈಸ್ತ ಶ್ವಾಸಗಳೆಂದರೆ ಸ್ವಾಮಿ, ಶಾಂತಿಗೆ ತಕ್ಕ ಹಾಗಿದ್ದಾರೆ ಸ್ವಾಮಿ. ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ಸ್ವಾಮಿ, ಕುಕ್ಕಿದ ಮನಸ್ಸುಳ್ಳವರಾಗಿ ಬಂದಿದ್ದೇವೆ ಸ್ವಾಮಿ. ದೇವ, ನಮ್ಮ ಕುಕ್ಕಿದ ಮನಸ್ಸುಗಳಿಗೆ ನೀವೇ ಬಲಪಡಿಸಿ ಸ್ವಾಮಿ. ಹೌದು ಕರ್ತನೆ, ಈ ಕುಕ್ಕಿದ ಹೃದಯಕ್ಕೆ ಸಾಂತ್ವನ ಹೇಳೋದಾದರೆ ಸ್ವಾಮಿ, ನಿಮ್ಮ ಹೃದಯ ಒಂದೇ ಸ್ವಾಮಿ. ಏಸಪ್ಪ, ಕುಕ್ಕಿದ ಮನಸ್ಸಿಗೆ ಮತ್ತು ಒಡೆದೋದ ಹೃದಯಕ್ಕೆ ಮತ್ತು ರಕ್ಷಕನೇ ಅಸಮಾಧಾನದ ಹೃದಯಕ್ಕೆ ನೀವೇ ಸ್ವಾಮಿ ಸಮಾಧಾನ ಕೊಡುವಂಥರು, ಶಾಂತಿ ಕೊಡ್ತಕ್ಕಂಥ ಮಕ್ಕಳು ಸ್ವಾಮಿ. ನಮ್ಮ ಕರ್ತನ ಯೇಸು ಕ್ರಿಸ್ತನಲ್ಲಿ ದಯ, ಪ್ರೀತಿ, ಕರುಣೆ ಯಾರು ಇಟ್ಕೊಂಡು ಬರ್ತೀವಿ ಪ್ರಿಯ ದೇವರ ಮಕ್ಕಳೇ, ದೇವರ ಮಗನೇ, ನಿಮ್ಮ ಕುಗ್ಗಿದ ಮನಸ್ಸು, ಒಡೆದೋದ ಹೃದಯ ಮತ್ತು ಒಡೆದೋದ ನಿಮ್ಮ ಪ್ರೀತಿ, ಒಡೆದ ಮನಸ್ಸು, ಭಕ್ತಿಯ ಹೃದಯ, ಒಣಗಿದ ಶರೀರವು, ಒಣಗಿದೆ ಶರೀರ. ಯಾರು ಕೂಡ ಸುಮ್ಮನೆ ಕುಂದಿರುತ್ತೆ ದೇವರ ಮಕ್ಕಳೇ. ಕೂಗಿದ ಮನವು, ಭಕ್ತಿಯ ಹೃದಯ, ಒಣಗಿದ ಶರೀರವು, ಒಣಗಿದೆ ಶರೀರ. ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ, ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ. ಆತ್ಮನೇ ಎಲ್ಲರೊಟ್ಟಾಗಿ ಆತ್ಮನೇ 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 ಆತ್ಮನೇ. ನಲ್ಲೇ ನೆಲೆಗೊಳ್ಳುವೆ. ಹೌದು ರಾಜ, ನಾವು ನಿಮ್ಮನ್ನು ಆತ್ಕೊಂಡಿದ್ದೇವೆ ಸ್ವಾಮಿ, ನಿಮ್ಮನ್ನು ನಾವು ಬೇಡಿಕೊಂಡಿದ್ದೇವೆ ಸ್ವಾಮಿ. ರಕ್ಷಕನೇ, ನಾವು ನಿಮ್ಮನ್ನೇ ಹೊಗಳಾಡಿದ್ದೇವೆ ಸ್ವಾಮಿ. ನಿನ್ನಲ್ಲಿ ನೆಲೆಗೊಳ್ಳುವೆ. ನಿನ್ನನ್ನೇ ಆತುಕೊಂಡೆ. ಆತ್ಮನೇ ಆತ್ಮನೇ ಆತ್ಮನೇ
ನಿಮ್ಮ ಆತ್ಮಕ್ಕೆ ನಾವು ಬರಮಾಡಿಕೊಡ್ತೇವೆ ಸ್ವಾಮಿ. ರಕ್ಷಣೆ ನಿಮ್ಮ ಆತ್ಮ ಸಂದರ್ಭದಲ್ಲಿ ಇಳಿದು ಬಾ ಯೇಸು ನಾಮದಲ್ಲಿ. ಈಗ ಮಾನವು ಭಕ್ತಿದೆ ಹೃದಯ ಒಣಗಿದ ಶರೀರವು ಒಣಗಿದೆ ಶರೀರ. ಎಲ್ಲರೂ ಒಟ್ಟಾಗಿ ಹೋಗಿದ ಮನವು ಬಂದಿದೆ ಹೃದಯ ಒಣಗಿದ ಶರೀರವು ಒಣಗಿದೆ ಶರೀರ. ಪ್ರಕಾಶ ಕೊಡಿಸಯ್ಯ ನಿನ್ನ ಆತ್ಮವ ಸುರಿಸಿ ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ. ಹೌದು ರಾಜ, ನಿಮ್ಮ ವಂದನೆ ಸ್ವಾಮಿ. ರಕ್ಷಕನೇ, ಈ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಕನೇ ನಿಮ್ಮ ಆರಾಧನೆಯಲ್ಲಿ ನಿಮ್ಮ ಒಂದು ಸನ್ನಿಧಾನದಲ್ಲಿ ನಮ್ಮ ಒಟ್ಟಾಗಿ ಕೂಡಿಸಕ್ಕಾಗಿ ನಿಮ್ಮ ಆತ್ಮದ ನಿಮ್ಮ ಪ್ರಸನ್ನತೆಯಿಂದ ರಕ್ಷಕನೇ ಇಲ್ಲೆಲ್ಲರನ್ನು ಮುಟ್ಟು ಯೇಸು ನಾಮದ ರಕ್ಷಕನೇ, ನಿಮ್ಮ ಪರಿಶುದ್ಧ ಆತ್ಮದಿಂದ ರಕ್ಷಕನೇ ಈ ಆತ್ಮಗಳನ್ನು ಇಲ್ಲಿ ಇಳಿದು ಬರ್ರಿ ಯೇಸು ನಾಮದಿಂದ ರಕ್ಷಕನೇ. ಎಲ್ಲರೂ ರಕ್ಷಕ ನಿಮ್ಮ ಆತ್ಮದಿಂದ ನಿಮ್ಮ ಒಂದು ಮನಸ್ಪೂರ್ವಕ ಯೇಸುವನ್ನು ಸ್ತೋತ್ರ ಮಾಡಿ. ಹಾಲೆಲೂಯ ಹಾಲೆಲೂಯ, ಸ್ತೋತ್ರ ಅಪ್ಪ ರಾಜ ರಕ್ಷಕ, ನಿಮಗೆ ವಂದನೆ ಸ್ವಾಮಿ. ಇಲ್ಲಿ ಏನೇನು ಕಷ್ಟಗಳದು ಯೇಸು ನಾಮದಲ್ಲಿ ಈಗಲೇ ಬಿಡುಗಡೆ ಹೊಂದಲಿ ಎಂದು ಸಹಾಯ ಮಾಡುವ ರಕ್ಷಕನೇ. ಹೌದು ರಕ್ಷಕನೇ, ಹೌದು ಕರ್ತನೆ, ನೀನೇ ಹೇಳಿದೆ ಸತ್ಯವೇದಲ್ಲದ ರಕ್ಷಕನೇ. ಎಲ್ಲಿ ಇಬ್ಬರು ಮೂವರು ಕುಂತು ನಮ್ಮ ಧ್ಯಾನವರು ಮಾಡ್ತಾರೆ, ಅವ್ರ ಮಧ್ಯದಲ್ಲಿ ನಾನು ಇಳಿದು ಬರ್ತೇನೆ ಸ್ವಾಮಿ ರಕ್ಷಕನೇ. ಈ ಸಂದರ್ಭದಲ್ಲಿ ನೀನು ಇಳಿದು ಬಂದು ಸ್ವಾಮಿ ಎಲ್ಲ ಮಕ್ಕಳನ್ನು ಬಲಪಡಿಸು. ಈ ಮಕ್ಕಳ ಒಂದು ಎಲ್ಲ ಕಷ್ಟ, ನೋವು, ಚಿಂತೆ, ಭಾರ ಎಲ್ಲ ಯೇಸು ನಾಮದಿಂದ ಲಯವಾಗಲು ಸಹಾಯ ಮಾಡು. ನಾವೆಲ್ಲರೂ ಜೋರಾಗಿ ಯೇಸು ಕ್ರಿಸ್ತನ ಚಪ್ಪಾಳೆ ತಟ್ಟುತ್ತಾ ನಾವು ಕರ್ತನ ಯೇಸು ಕ್ರಿಸ್ತನ ಮಹಿಮೆಪಡಿಸೋಣ. ಕರ್ತನ ಯೇಸುವೇ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲ್ಲ ರೋಗ, ಎಲ್ಲ ಕಷ್ಟ ಕಾರ್ಪಣ್ಯಗಳು ಯೇಸು ನಾಮದ ಬಿಡುಗಡೆ 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 ಯೇಸು ನಾಮದಲ್ಲಿ ಬಿಡುಗಡೆ ಬಿಡುಗಡೆ ಯೇಸುವಿನ ರಕ್ತದಿಂದ ಇಲ್ಲಿರ್ತಕ್ಕಂಥ ಯಾವುದೋ ನೋವು, ಚಿಂತೆ ಎಲ್ಲ ಯೇಸು ನಾಮ ಶಪಿಸ್ತಾ ಇದ್ದಾರೆ. ಯೇಸು ನಾಮದಿಂದ ಬಿಡುಗಡೆ 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 ಎಲ್ಲ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಎಲ್ಲ ಬಿಟ್ಟು ಹೋಗ. ಯೇಸು ನಾಮದಿಂದ ಎಲ್ಲ ಯೇಸು ಬಿಟ್ಟು ಹೋಗಲಿ. ಆಮೆನ್ ಆಮೆನ್ ಆಮೆನ್. ದೇವ, ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳು ಇರ್ತಕ್ಕಂಥ ಎಲ್ಲ ಪಿಶಾಚಿ ದುರಾತ್ಮ ಯೇಸು ನಾಮದಲ್ಲಿ ಪಿಶಾಚಿ ರೋಗಗಳನ್ನು ಎಲ್ಲ ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಲು ಸಹಾಯ ಮಾಡಿ. ಯಾರು ಕೂಡ ಸುಮ್ಮನೆ ಕೊಡಬೇಡಿ. ಆಮೆನ್ ಹಲ್ಲೆಲೂಯಾ. ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಹೆಚ್ಚಾಡಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾರಿಗೆ ರೋಗ ರುಚಿಗಳು ಇರಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ. ಆಮೆನ್ ಆಮೆನ್. ಯೇಸು ನಾಮದಿಂದ ಬಿಡುಗಡೆ. ಟಚ್ ಹೋಲಿ ಸ್ಪಿರಿಟ್ ಇಂಥದ್ದು ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೂಡಿಸುತ್ತಾರೆ ಸ್ವಾಮಿ. ಪವಿತ್ರಾತ್ಮನ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಯೇಸು ನಾಮದಲ್ಲಿ ಎಲ್ಲರಿಗೆ ಒಳ್ಳೆದಾಗಲಿ ಸಹಾಯ ಮಾಡಲು ಎಲ್ಲರೂ ಸರ್ವಶಕ್ತನ ಹೆಸರಿನ ಮೇಲೆ ನಿಮ್ಮೆಲ್ಲರಿಗೆ ಒಳಿತಾಗಲಿ ಎಂದು ಸಹಾಯ ಮಾಡು. ಏಸಪ್ಪ, ನಿನ್ನ ಪರಿಶುದ್ಧ ಆತ್ಮ, ನಿಮ್ಮ ಪರಿಶುದ್ಧವುಳ್ಳ ಗಾಯ, ನಿಮ್ಮ ಪರಿಶುದ್ಧವುಳ್ಳ ಹಸ್ತ ಎಲ್ಲರ ಮೇಲೆ ಇಳಿಯಲ್ಪಡ, ಎಲ್ಲರಿಗೆ ಮುಟ್ಟಲ್ಪಡಲಿ ಯೇಸು ನಾಮದಲ್ಲಿ ಎಲ್ಲರನ್ನು, ಇಡೀ ಬೀದರ್ ಜಿಲ್ಲೆಯನ್ನು, ಕರ್ನಾಟಕ ರಾಜ್ಯವನ್ನು, ಭಾರತ ದೇಶದನ್ನು, ಇಡೀ ಪ್ರಪಂಚವನ್ನು ನಿಮಗೆ ಒಪ್ಪಿಸ್ತೇವೆ. ಇಂದು ಮಾಡ್ತಕ್ಕಂಥ ಪ್ರತಿಯೊಂದು ಸೇವೆ, ಇಂದು ನಡೀತಕ್ಕಂಥ ಪ್ರತಿಯೊಂದು ಆಲಯದಲ್ಲಿ ನಿಮ್ಮ ಕೂಟ, ನಿಮ್ಮ ಸ್ವಸ್ಥತೆ ಕೂಟ,
ಮತ್ತು ರಕ್ಷಕನೇ ಈ ಬೇಸಿಗೆ ಶುರುವಾಗ್ತಿದ್ದಾಗೆ ಸ್ವಾಮಿ ಮತ್ತು ರಕ್ಷಕನೇ ಈ ಬೇಸಿಗೆಯಲ್ಲಿ ನೀವು ರಕ್ಷಕನೇ ನಿಮ್ಮ ಆರಾಧನೆ ಕೂಟಗಳು ನಡೀತಾವೆ ಸ್ವಾಮಿ. ಎಲ್ಲೆಲ್ಲಿ ನಡೀತಾವೋ ಅಲ್ಲೆಲ್ಲ ನಿಮ್ಮ ಪರಿಶುದ್ಧಾತ್ಮನ ಫಲ ಇರುವಂತೆ ಸಹಾಯ ಮಾಡಿ ರಕ್ಷಕನೇ. ಎಲ್ಲೂ ಸಹ ಅಹಿತಕರವಾದ ಘಟನೆಗಳನ್ನು ನಡಿಲಾರ್ದೆ ನೀವೇ ನಮ್ಮನ್ನು ಆಶೀಸ್ ಬಲಪಡಿಸಿ ಸ್ವಾಮಿ. ಹೌದು ರಾಜ ರಕ್ಷಕನೇ, ಮುಂದೆ ನಾವು ವಾಕ್ಯಕ್ಕೆ ಹೋಗ್ತೇವೆ ಸ್ವಾಮಿ. ಈ ವಾಕ್ಯ ನಿಮ್ಮ ಸತ್ಯವೇದದಲ್ಲಿ ಇರ್ತಕ್ಕಂಥದ್ದಾಗಿರ್ಬೇಕು ಹೊರತು ಬೇರೆ ಮಾತಾಗಿರ್ಬಾರ್ದು ಸ್ವಾಮಿ. ಸತ್ಯವೇದ ಯಾರ್ಯಾರು ಅರಿತುಕೊಳ್ಳುತ್ತಾರೋ, ಯಾರ್ಯಾರು ಓದುತ್ತಾರೋ ಅವರೆಲ್ಲರ ಮನೆಯಲ್ಲಿ ಶಾಂತಿ, ಸಮಾಧಾನ, ಐಕ್ಯತೆ, ನಿಮ್ಮ ಕೃಪೆ ಸುರಿಯಲ್ಪಡಲಿ ಸ್ವಾಮಿ. ದೇವ, ನಾವು ವಾಕ್ಯ ಹೇಳ್ತಕ್ಕಂಥ ಮಕ್ಕಳನ್ನು ಆಶೀಸ್ ಬಲಪಡಿಸು. ವಾಕ್ಯ ಹೇಳ್ತಕ್ಕಂಥ ದಾಸರನ್ನು ಮತ್ತು ರಕ್ಷಕನೇ ನಿಮ್ಮ ನಂಬಿಕೆಯನ್ನು ಹೆಚ್ಚಿಗೆ ಜಾಸ್ತಿ ಮಾಡುವಂತೆ ಮಾಡ್ತಕ್ಕಂಥ ವಾಕ್ಯಗಳನ್ನು ಆಶೀಸ್ ಬಲಪಡಿಸು. ಬಾಯಿಗೆ ಬಾಯಿಯಾಗಿ, ತುಟಿಗೆ ತುಟಿಯಾಗಿ ನಿಮ್ಮ ಆತ್ಮದ ಮಾತುಗಳನ್ನು ಬರುವಂತೆ ಸಹಾಯ ಮಾಡಬೇಕು. ಹಾಗೆ ಮಾಡ್ತಾರೆ ಅಂತ ಎಲ್ಲ ಮಾನ, ಮಹಿಮೆ, ಗೌರವ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಸಂತೋಷಗಳ ಕೈ ತೋರಿಸಿ ಒಂದ್ಸತಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಂತೋಷ ಇರ್ತಕ್ಕಂಥದ್ದು ಉತ್ತಮ ಮತ್ತು ಅದ್ಭುತವಾಗಿದೆ. ಅದಕ್ಕೆ ಈ ದಿನ ನಮ್ಮ ಮಧ್ಯದಲ್ಲಿ ದೈವ ಸೇವೆ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ ಶರಣಪ್ಪ ಅವರು. ಅವ್ರು ಬಂದು ಸಂದೇಶ ಕೊಡಬೇಕೆಂಬುದಾಗಿ ನಾನು ಸ್ವಾಗತಿಸ್ತೇನೆ. ಅವರಿಗೆ ಚಪ್ಪಳಿ ತಡ್ತಾ ಒಂದ್ಸತಿ ನಾವು ಸ್ವಾಗತಿಸ್ತಾರೆ. ಅವರಿಗೆ ಚಪ್ಪಳಿ ತಡ್ಡಿ ಒಂದ್ಸತಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಸಮಯದಲ್ಲಿ ಸರ್ ಮುಂಜಾನೆ 7:08 ಜಾವದಲ್ಲಿ ಫೋನ್ ಮಾಡಿದರು. ನನಗೆ ಬರ್ಲಾಕಾಯ್ತದೇನೋ, ಲೇಟ್ ಆಯ್ತದೇನೋ, ಮತ್ತು ನೀವು ಅರ್ಧನಕ್ಕೆ ಹೋಯ್ತೀರಿ, ಆದ್ರೆ ಸ್ವಲ್ಪ ಹೊತ್ತು ಜಲ್ದಿ ಹೋದ ಸರಿಯಾಗಿರ್ತ ಅಂತೇಳಿ ಅವರು ಹೇಳಿದರು. ಮತ್ತು ಅವ್ರು ಕರೆಕ್ಟ್ ಟೈಮಿಗೆ ಬಂದಾರ. ಮತ್ತು ಅವ್ರ ಮಾತಿನಂತೆ ಅವ್ರು ಹೇಳಿದಾರ, ಅವರಿಗೆ ನಾನು ಸಂದೇಶ ಕೊಡು ಅಂತೇಳಿ ಹೇಳಿದೆ. ಅಂದ್ರೆ ಮತ್ತೆ ಭೀ ಅವರು ಟೈಮಿಗೆ ಬಂದಾರೆ, ಮತ್ತೆ ಭೀ ನನಗೆ ಅವ್ರ ಅವಕಾಶ ಕೊಡ್ಲತ್ತಾರ. ಯಾಕಂತ ನೋಡುವಾಗ ಇವತ್ತಿನ ದಿವಸದಲ್ಲಿ ಮಾತಿಗೆ ತಿರುಗಿ ಬೀಳಾರ್ದಂಥರು ವ್ಯಕ್ತಿ ಇರ್ತಾರೆ. ಸ್ವಲ್ಪನೇ ಮಾತದ, ಒಂದು ಅವ್ರ ಬಾಯಿಲಿಂದ ಹೋಗ್ಯದಾದ್ರೆ ಅದು ಮಾತಿಗೆ ಒಂದು ಸ್ವಲ್ಪ ವಾಕ್ಯ ಹೇಳಂತೇಳಿ ಅವರು ನನಗೆ ಗಮನಿಸಿದ್ದಾರೆ. ಅಮ್ಮರಿಗೆ ಮತ್ತು ಅವರಿಗೆ ಯೇಸು ಕ್ರಿಸ್ತನ ಹೆಸರನ್ನು ಸಲ್ಲಿಸ್ತೇನೆ. ಮತ್ತು ಇಲ್ಲಿ ನೆರೆದು ಬಂದಿರುವಂಥ ಎಲ್ಲ ಹಿರಿಯರಿಗೆ, ಚಿಕ್ಕವರಿಗೆ, ದೊಡ್ಡವರಿಗೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಇವತ್ತಿನ ದಿವಸದಲ್ಲಿ ನಾವು ಸತ್ಯವೇದದ ಗ್ರಂಥದ ಮುಖಾಂತರವಾಗಿ ನಾವು ಹಿಂದಿನ ಕಾಲದಲ್ಲಿ ನಡೆದಿರುವಂಥ ಒಂದು ಸತ್ಯವೇದದಲ್ಲಿ ಘಟನೆಗಳು ನಾವು ಧ್ಯಾನ ಮಾಡಿಕೊಂಡು ಮುಂದಕ್ಕೆ ಒರಿಯುವಂಥ ಸಮಯ ನಮ್ಮ ಜೀವಿತದಲ್ಲಿ ದೇವರು ಒದಗಿಸಿಕೊಟ್ಟಿದ್ದಾರೆ. ಸತ್ಯವೇದದಲ್ಲಿ ಬರೆದಿರುವಂಥದ್ದನ್ನು, ಆತ್ಮಲಿಂದ ಬರೆದಿರುವಂಥದ್ದನ್ನು ಅದು ಗೈರಿಸ್ಕೊಂಡು, ಅದು ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗುವಂಥದ್ದನ್ನು ಇದು ಸತ್ಯವೇದ ನಮಗೆ ಇದು ಮಾನವನಿಗಾಗಿ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಈ ಸತ್ಯವೇದಕ್ಕೆ ಬಿಟ್ಟು ಮನುಷ್ಯನ ಲೋಕದಲ್ಲಿ ಬದುಕ್ತಾನಾದ್ರೆ ಅದು ಮುಟ್ಟಬೇಕಾದಂಥ ಜಾಗಕ್ಕೆ ಮುಟ್ಲಕ್ಕ ಸಾಧ್ಯವಾಗದು. ಯಾಕಂದ್ರೆ ಇದು ಮುಟ್ಟಬೇಕಾದಂಥ ಸ್ಥಾನಕ್ಕೆ ಮನುಷ್ಯನು ಹೋಗಬೇಕು. ಅದು ದೇವರ ಉದ್ದೇಶ ಅದ. ನಾನಿರುವಂಥ ಸ್ಥಾನದಲ್ಲಿ ಈ ಮಾನವರೆಲ್ಲರೂ ಬರಬೇಕಂತೇಳಿ ಆತನ ಉದ್ದೇಶ ಆಗಿದ್ದರಿಂದ ಈ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ಕೇಳಿ ನಾವು ಧ್ಯಾನ ಮಾಡೋಣ. ಇಬ್ರಿಯರಿಗೆ 9ನೇ ಸಂಧಿ ವಚನ 18 ನಾವು ಓದಿ ಈಗ ಸತ್ಯವೇದ ನಾವು ಧ್ಯಾನ ಮಾಡಿ. ಹೀಗಿರಲಾಗಿ ಮೊದಲನೇ ಒಡಂಬಡಿಕೆ ಆದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರಿಗೆಲ್ಲ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಹಿಸೋಪ ಗಿಡ ಇವುಗಳೊಂದಿಗೆ
ಹೋರಿಕರುಗಳ ಮತ್ತು ಹೋತಗಳ ರಕ್ತವನ್ನು ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದು ಗ್ರಂಥದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ರೋಕ್ಷಿಸಿದನು. ಇದಲ್ಲದೆ ಗುಡಾರದ ಮೇಲೆಯೂ ಬೇಕಾಗಿರುವ ಎಲ್ಲ ಉಪಕಾರಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪೋಷಿಸಿದನು. ದೇವರ ಸ್ತೋತ್ರವಾಗಲಿ. ಮೋಶೆನಂತ ದೊಡ್ಡ ಸೇವಕ ಈ ಲೋಕದಲ್ಲಿ ಯಾರು ಹುಟ್ಟಿಲ್ಲ ಮತ್ತು ಹುಟ್ಟೋದಿಲ್ಲ. ಈ ರೀತಿಯಾಗಿ ಮೋಶೆನ ಕೈಯಲ್ಲಿ ಇರುವಂಥ ಜನಗಳು, ಲಕ್ಷಾಂತರ ಜನಗಳು, ದಾರಿ ತಪ್ಪಿ ನಡೆಯುವಂಥವರು, ಅನೇಕ ಜನಗಳು ತಮ್ಮ ಇಷ್ಟದಂತೆ ನಡೆಯುವಂಥವರು, ಅವರಿಗೆ ದೇವರ ಸನ್ನಿಧಾನ ಅಂದಿರುವಂಥದ್ದನ್ನು ಗುರುತು ಮಾಡೋದಕ್ಕಾಗಿ ಅಲ್ಲಿ ಒಂದು ಒಡಂಬಡಿಕೆ ಮಾಡಿದರು. ಅದರ ಮೂಲಕವಾಗಿ ಹೋರಿಗಳ ರಕ್ತ, ಹೋತಗಳ ರಕ್ತ ಅವೆಲ್ಲ ಕೊಯ್ದು ಆ ರಕ್ತ ತೆಗೆದುಕೊಂಡು ಈ ಗ್ರಂಥದ ಮೇಲೆ, ಗುಡಾರದ ಮೇಲೆ ಮತ್ತು ಮನುಷ್ಯನ ಮೇಲೆ ಎಲ್ಲ ಸುರಿಸಿ ಇವತ್ತಿನ ಹಿಡಿದು ದೇವರ ಸನ್ನಿಧಾನ ಅಂದಿರ್ತಕ್ಕಂಥದ್ದನ್ನು ಜ್ಞಾಪ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕೆಂಬುದಿರ್ತಕ್ಕಂಥದ್ದನ್ನು ಅಲ್ಲಿ ಮೋಶೆನ ಒಂದು ಉದ್ದೇಶವಾಗಿರ್ತದೆ. ಇಲ್ಲಿ ಸಭಾಪಾಲಕರ ಉದ್ದೇಶವೇನಾಗಿರ್ತದೆ ಅಂತ ನೋಡುವಾಗ ಅನೇಕ ರೀತಿಯಲ್ಲಿ ಒಬ್ಬರಾದ ನಾಶ ಹೋಗಬಾರ್ದು, ಜಾರಿ ಹೋಗಬಾರ್ದು, ಅನೇಕ ಕೆಟ್ಟ ವಿಷಯದಲ್ಲಿ ಜೀವಮಾನ ಮಾಡಬಾರ್ದು. ಅದು ಒಂದು ಉದ್ದೇಶ ಇಲ್ಲಿ ಸಭಾಪಾಲಕರಾಗಿದ್ದು ಅವರು ವಾರಕ್ಕೆ ಸರಿಪಡಿಸ್ತಾ ಬೋಧನೆ ಮಾಡ್ತಾ ಅನೇಕ ರೀತಿಯಲ್ಲಿ ತಿದ್ದುಪಾಠದಲ್ಲಿ ಅವರು ಜೀವಿಸುವಂಥ ಅದು ಕರ್ತವ್ಯಕ್ಕೆ ಆಗಿದೆ. ಪ್ರಿಯತೆ, ಇಲ್ಲಿ ಮೋಶನ ಜೀವಿತವೇನಾಗಿತ್ತು ಅಂತ ನೋಡುವಾಗ ಅಲ್ಲಿ ರಕ್ತ ಇಲ್ಲದೆ ಒಡಂಬಡಿಕೆ ತಯಾರಾಗಿಲ್ಲ. ಇಲ್ಲಿ ಹೋರಿಗಳ ರಕ್ತ, ಹೋತಗಳ ರಕ್ತವನ್ನ ಅದು ಕೊಯ್ದು ತೆಗೆದುಕೊಂಡು ಎಲ್ಲಾ ಜನರ ಮೇಲೆ ಚಿಮುಕಿಸಿ, ಗುಡಾರ ಮೇಲೆ ಚಿಮುಕಿಸಿ, ಸತ್ಯವೇದದ ಗ್ರಂಥದ ಮೇಲೆ ಚಿಮುಕಿಸಿದರು. ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಸತ್ಯವೇದಕ್ಕೆ ನಮಗೇನು ಸಂಬಂಧವಿಲ್ಲ ಅಂತ ನೋಡುವಾಗ ಇವತ್ತು ವಾರ ತಂದು ಇವತ್ತಿನ 8 ದಿನ ತನಕ ಹಾಗೆ ಒಂದೇ ಸ್ಥಾನದಲ್ಲಿ ಇಕ್ಕಿದ್ರೆ ಈ ಸತ್ಯವೇದಕ್ಕೆ ನಮಗೇನು ಸಂಬಂಧ ಆಗಿರ್ತದ? ಮನುಷ್ಯನು ಹಾಗೆ, ಸತ್ಯವೇದ ಹಂಗಿರ್ತದೆ. ಇದಕ್ಕೆ ಉಪಯೋಗ ಮಾಡಿ ಈ ಲೋಕದಲ್ಲಿ ಜೀವಿಸಬೇಕೆಂದಿರ್ತಕ್ಕಂಥ ಉದ್ದೇಶದಿಂದ ಅವ್ರೇನು ಮಾಡಿದರು ಅಂತ ನೋಡುವಾಗ ಅಲ್ಲಿ ಒಡಂಬಡಿಕೆ ತಯಾರು ಮಾಡಿದರು. ಒಡಂಬಡಿಕೆ ಅಂತ ನೋಡುವಾಗ ದೇವರ ಸಂಗಡ ಹತ್ತುವಂಥದ್ದು, ದೇವರನ್ನ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು, ದೇವರ ಸನ್ನಿಧಾನ ಕಾಣುವಂಥದ್ದು, ಇದು ಒಂದು ಒಡಂಬಡಿಕೆ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದಾಗಲೂ ಇವತ್ತಿನ ದಿವಸದಲ್ಲಿ ನೋಡಬೇಕಾದ್ರೆ ಒಡಂಬಡಿಕೆ ಎಂದಿರ್ತಕ್ಕಂಥದ್ದನ್ನು ಇವತ್ತು ದಿವಸದಲ್ಲಿ ಅನೇಕ ರೀತಿಯಲ್ಲಿ ನಾವು ಇವತ್ತಿನ ದಿವಸದಲ್ಲಿ ಪರಿಶುದ್ಧಾಪ ಪಡಿಬೇಕು, ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು, ಮತ್ತು ಕಂಟಿನ್ಯೂ ಆಗಿ ಆರಾಧನೆಗೆ ಬರಬೇಕು, ಮತ್ತು ಅಲ್ಲಿ ರೊಟ್ಟಿದಲ್ಲಿ ಮತ್ತು ರಕ್ತದಲ್ಲಿ ಪಾಲ್ಗಾರಾಗಿ ಜೀವಿಸಬೇಕೆಂದಿರ್ತಕ್ಕಂಥದ್ದನ್ನು ಈಗಿನ ಒಂದು ಹೊಸ ಒಡಂಬಡಿಕೆದ ವಿಧಾನವಾಗಿದೆ. ಪ್ರಿಯರೇ, ಹಳೆ ಒಡಂಬಡಿಕೆದ ವಿಧಾನದಲ್ಲಿ ನೋಡಬೇಕಾದರೆ ರೊಟ್ಟಿ ರಕ್ತದಿಂದ ಅಲ್ಲಿ ಸ್ಥಾಪಿಸ್ತಾ ಹೋಯಿತು. ಆದರೆ ಇಲ್ಲಿ ಹೊಸ ಒಡಂಬಡಿಕೆ ನೋಡಬೇಕಾದರೆ ಮಾನಗಿರ್ತಕ್ಕಂಥ ನಾವುಗಳು ಒಂದು ವೇಳೆ ದೇವರ ಸನ್ನಿಧಾನ ಹತ್ತಬೇಕಾದರೆ ಇವತ್ತಿನ ದಿವಸದಲ್ಲಿ ನೀರಿನ ಮುಖಾಂತರವಾಗಿ, ಪರಿಶುದ್ಧಾಪದ ಮುಖಾಂತರವಾಗಿ, ಅಲ್ಲಿ ರಕ್ತದ ಮುಖಾಂತರವಾಗಿ, ರೊಟ್ಟಿದ ಮುಖಾಂತರವಾಗಿ, ಮತ್ತಲ್ಲಿ ಆರಾಧನೆ ತಪ್ಪದೆ ಕಂಟಿನ್ಯೂ ಆಗಿ 1 ವರ್ಷದಲ್ಲಿ 52 ವಾರಗಳು ಈ ರೀತಿಯಾಗಿ ಅಲ್ಲಿ ಒಡಂಬಡಿಕೆ ಅಂತ ನೋಡುವಾಗ ಅಲ್ಲಿ ನಿಮಗೆ ದೀಕ್ಷಾಸ್ನಾನ ಕೊಡುವಾಗ, ದೇವರ ಸನ್ನಿಧಾನಕ್ಕೆ ನೀವು ಒಪ್ಪಿಸುವಾಗ ಏನು ಹೇಳ್ತಾರೆ? ಕಂಟಿನ್ಯೂ ಆಗಿ ಆರಾಧನೆಗೆ ಬರಬೇಕು. ಇದು ಒಂದು ಒಡಂಬಡಿಕೆ. ಅನೇಕ ಜನರು ಒಂದು ರೀತಿಯಲ್ಲಿ ಬಂದು ಮತ್ತು ತಪ್ಪಿಸಿಕೊಂಡು ಈ ಲೋಕದಲ್ಲಿ ಯಥಾಪ್ರಕಾರವಾಗಿ ಮೊದಲಿನ ಹೇಗೆ ಜೀವಿಸ್ತಾರ ಅದೇ ರೀತಿಯಲ್ಲಿ ಜೀವಿಸುವಂಥದ್ದನ್ನು ಕರ್ಮ ಕಲಿತುಕೊಂಡಿದ್ದಾರೆ. ಯಾವಾಗ ನೋಡಬೇಕಾದರೆ ರೋಗದಲ್ಲಾಗಲಿ, ಕಷ್ಟದಲ್ಲಾಗಲಿ, ಸಂಕಷ್ಟದಾಗಲಿ ಒಂದು ರೀತಿ ದೇವರ ಸನ್ನಿಧಾನಕ್ಕೆ ಬಂದು ಎಲ್ಲ ತೀರಿದ ನಂತರ ಮತ್ತೇನು ಮಾಡ್ತಾರೆ? ವ್ಯಥಾಪ್ರಕಾರವಾಗಿ ಒಡಂಬಡಿಕೆಯನ್ನು ಬಿಟ್ಟು
ಈ ಲೋಕದಲ್ಲಿ ಜೀವಿಸುವಂಥದ್ದನ್ನು ನೋಡ್ತೇವೆ. ಆದರೆ ಇಲ್ಲಿ ಮೋಶನ ಒಡಂಬಡಿಕೆ ನೋಡಬೇಕಾದ್ರೆ ಈ ರಕ್ತದಿಂದ ಸ್ಥಾಪನೆವಾಯಿತು. ಆದರೆ ಎರಡನೇ ಒಡಂಬಡಿಕೆ ನೋಡಬೇಕಾದ್ರೆ ಯಾರಿಂದ ಸ್ಥಾಪನೆ ಆಯ್ತು ಅಂತ ನೋಡುವಾಗ ಯೇಸು ಕ್ರಿಸ್ತನು ಬಲಿಯಾಗಿ ಆತನ ರಕ್ತವನ್ನು ಕೂಡಲ್ಪಟ್ಟಿತ್ತು. ಯಾಕೆ ಇಲ್ಲಿ ಮೊದಲನೇ ಒಡಂಬಡಿಕೆ ಯಾಕೆ ಅದು ದೇವರು ರದ್ದು ಮಾಡಿದ್ರು ಅಂತ ನೋಡುವಾಗ ಅಲ್ಲಿ ಅವರು ಸರಿಯಾಗಿ ನಡೆಯದ ಕಾರಣ. ಒಡಂಬಡಿಕೆ ಮಾಡಿದನು ಮೋಶೆ, ಆದರೆ ಅಲ್ಲಿ ಸರಿಯಾಗಿ ನಡೆಯದ ಕಾರಣ ಅದಕ್ಕೇನು ಮಾಡಿದರು? ಮತ್ತೊಂದು ಒಡಂಬಡಿಕೆಯನ್ನ ಮಾಡಬೇಕಾಯಿತು. ಮೊದಲನೇ ಒಡಂಬಡಿಕೆ ಸರಿಯಾಗಿ ನಡೆದುಕೊಂಡಂಥ ಜನಗಳು ನೋಡ್ತೀವಿ, ಆದರೆ ಅಲ್ಲಿ ಸರಿಯಾಗಿ ನಡಿಲಾರದಂಥ ಜನಗಳು ಇರುವಾಗ ಮತ್ತೊಂದು ಒಡಂಬಡಿಕೆ ಅಲ್ಲಿ ದೇವರು ಅಲ್ಲಿ ಸ್ಥಾಪಿಸಿದರು. ಅದರ ಮೂಲಕವಾಗಿ ತನ್ನ ರಕ್ತದ ಮೂಲಕವಾಗಿ ಅನೇಕ ರೀತಿಯಲ್ಲಿ ಆಶೆ ಮಾಡ್ಬೋದು. ದೇವರಿಗೆ ಯಾಕೆ ಶಿಲಿಬೇಕಾಗ್ದರು, ದೇವರಿಗೆ ಯಾಕೆ ರಕ್ತ ಸುರಿಸಿದ್ರು, ಗಾಯಪಟ್ಟಿಸಿದಾದರೆ ಅದು ರಕ್ತ ಬೇಕಾಗಿತ್ತು. ಯಾಕೆ ಹೋರಿಗಳ ರಕ್ತ, ಹಾತುಗಳ ರಕ್ತ, ಯಾಕೆ ಅವರು ಪ್ರಾಣಗಳು ತೆಗಿಬೇಕು? ಆದರೆ ನಾನೇ ಆಗಿ ಈ ಲೋಕದಲ್ಲಿ ಬಲಿಯಾಗಿ ಅದೇ ರಕ್ತದಿಂದ ನಾನು ಒಡಂಬಡಿಕೆ ಸ್ಟಾರ್ಟ್ ಮಾಡಬೇಕೆಂಬುದಾಗಿ ದೇವರು ಅಲ್ಲಿ ಅವರು ಸ್ಥಾಪನೆ ಮಾಡಿದ. ಹೊಸೆಯ ಗ್ರಂಥ 4ನೇ ಅಧ್ಯಾಯದಲ್ಲಿ ಮೊದಲಿನಿಂದ ಓದಿರಿ. ಇಸ್ರಾಯೇಲರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನ ವಾಕ್ಯವನ್ನು ಕೇಳಿರಿ. ಹಲ್ಲೆಲೂಯ. ಇದು ಯಾರಿಗೆ ಬಂತು ನೋಡುವಾಗ ಮೋಶನ ಕೈಯಲ್ಲಿರುವಂಥ ಜನಗಳು 5 ಲಕ್ಷ 6 ಲಕ್ಷ ಜನಗಳು ಇರುವಂಥ ಸಮಯದಲ್ಲಿ ಅವರಿಗೆ ಏನು ಮುಡ್ತಾ ಇದೆ? ದೇವರ ವಾಕ್ಯ. ಇಸ್ರಾಯೇಲ್ ಜನರೇ, ದೇವರ ವಾಕ್ಯವನ್ನು ಕೇಳಿರಿ. ದೇವರ ವಾಕ್ಯ ಬಿಟ್ಟಾಗ ದೇವರು ಎಚ್ಚರಿಸ್ತಾನೆ. ವಾಕ್ಯ ದೇವ್ರ ವಾಕ್ಯ ಬಿಟ್ಟಿರುವಾಗ ದೇವ್ರ ವಾಕ್ಯ ಎಚ್ಚರಿಸೋದು ಗ್ಯಾರಂಟಿ. ನಾವು ಸರಿಯಾಗಿದ್ದ ಸರಿಯಾಗಿ ನಡೆದಿದೆ ಅಂತ ಅನ್ನುವಾಗ ಇಸ್ರಾಯೇಲ್ ಜನರು ಇಲ್ಲಿ ಒಡಂಬಡಿಕೆ ಮಾಡಿದಾಗ ಅಲ್ಲಿ ಏನಾಯಿತು? ಆ ಒಡಂಬಡಿಕೆ ತಪ್ಪಿಸಿಕೊಂಡಿದ್ದರು. ಅವ್ರು ಯಥಾ ಪ್ರಕಾರ ಜೀವಿಸುವಾಗ ಮತ್ತಲ್ಲಿ ಇಸ್ರಾಯೇಲ್ ಜನರೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಇಸ್ರಾಯೇಲ್ ಜನ ಬಹಳ ದೊಡ್ಡ ಜನಾಂಗ. ಇಸ್ರಾಯೇಲ್ ಜನಕ್ಕೆ ಬಹಳ ದೇವರು ಕಷ್ಟಪಟ್ಟು ಮೋಶನ ಮುಖ ತಂದಿರುವಂಥ ಜನಗಳು ಅಲ್ಲಿ ದೇವರ ವಾಕ್ಯವನ್ನು ಬಿಟ್ಟಿದ್ದರು. ಮತ್ತೆ ಇಲ್ಲಿ ಎಚ್ಚರಿಸ್ತದೆ. ಯಾಕೆ? ದೇವರ ಸನ್ನಿಧಾನಕ್ಕೆ ಬಂದು ಬಿಟ್ಟಂತ ಮನುಷ್ಯನಿಗೆ ದೇವರ ವಾಕ್ಯ ಎಚ್ಚರಿಸೋದು ಅದು ಗ್ಯಾರಂಟಿ ಆಗಿದೆ ಪ್ರಿಯರೇ. ಬಿಡಲ್ದು, ದೇವರ ವಾಕ್ಯ ಬಿಡಲ್ದು. ಮತ್ತೆ ಇಲ್ಲಿ ಇವರಿಗೆ ಏನು ಮಾಡ್ತದ? ಮುಂದಕ್ಕೆ ಹೋದ್ರಂಗೆ ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದಾನೆ. ಹೇಗೆಂದರೆ ಪ್ರೀತಿ ಸತ್ಯತೆ ದೇವಜ್ಞಾನಗಳು ದೇಶದಲ್ಲಿಲ್ಲ. ಸುಳ್ಳು ಸಾಕ್ಷಿ ನರಹತ್ಯ ಕಳ್ಳತನ ವ್ಯಭಿಚಾರ ಇವುಗಳೇ ನಡೆಯುತ್ತವೆ. ಹಲ್ಲೆಲೂಯ. ಏನ್ ನಡೀತವೆ? ದೇವ್ರ ವಾಕ್ಯಕ್ಕೆ ಬಿಟ್ಟು ಅಲ್ಲ, ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಏನ್ ನಡೀತಾ ಇದೆ? ದೇವ್ರ ವಾಕ್ಯ ಮನುಷ್ಯನ ಜೀವಮಾನದಲ್ಲಿರುವಾಗ ಏನು ನಡೀತಾ ಇದೆ? ದೇವ್ರ ವಾಕ್ಯ ಮನುಷ್ಯನ ಜೀವಮಾನದಲ್ಲಿ ಇಲ್ಲದಿರುವಾಗ ಮನುಷ್ಯನ ಏನು ಅದಕ್ಕೆ ಹೋಲಿಸಲ್ಪಟ್ಟಿದ್ದಾನೆ ಪ್ರಿಯರೇ? ದೇವ್ರ ವಾಕ್ಯ ಮನುಷ್ಯನ ಜೀವಮಾನದಲ್ಲಿ ಇದ್ದಿರುವಾಗ ಮನುಷ್ಯನ ಎದಕ್ಕೆ ಉಪಯೋಗ ಆಗ್ತಾನೆ. ಆದರೆ ದೇವ್ರ ವಾಕ್ಯ ಮನುಷ್ಯನ ಜೀವಮಾನದಲ್ಲಿ ಬಿಟ್ಟಿದ್ರಿಂದ ಏನು ನಡೀತದೆ? ದೇಶದಲ್ಲಿ ಪ್ರೀತಿ ಸತ್ಯತೆ ಇವೆಲ್ಲ ಮನುಷ್ಯನಿಂದ ಅವು ತೆಗೆಯಲ್ಪಟ್ಟು ಲೋಕದಲ್ಲಿ ಅಸತ್ಯದಲ್ಲಿ ಪ್ರೀತಿಯಲ್ಲಿ ಅನೇಕ ವಿಷಯದಲ್ಲಿ ಬಿದ್ದು ಹೋಗಿ ಆ ಮನುಷ್ಯನ ಈ ಲೋಕದಲ್ಲಿ ಜೀವಮಾನ ಮಾಡ್ತಾನೆ. ಮುಂದಕೊಂಡ್ರಂಗೆ ಹೌದ್ರಮ್ಮ? ದೊಂಬಿಗಳು ಆಗುತ್ತಲಿವೆ. ದೇಶವೆಲ್ಲ ರಕ್ತಮಯವಾಗಿದೆ. ದೇಶದಲ್ಲಿ ರಕ್ತಮಯವಾಗಿದೆ ಪ್ರಿಯರೇ. ಎಲ್ಲಿ ನೋಡಿದ್ರು ಸುದ್ದಿ, ಎಲ್ಲಿ ನೋಡಿದ್ರು ಸುದ್ದಿ. ಅಲ್ಲಿ ಎಕ್ಸಿಡೆಂಟ್, ಇಲ್ಲಿ ಎಕ್ಸಿಡೆಂಟ್, ಇಲ್ಲಿ ರಕ್ತ, ಅಲ್ಲಿ ರಕ್ತ. ಇವತ್ತಿನ ದಿವಸದಲ್ಲಿ ನೋಡ್ಬೇಕಾದ್ರೆ, ಒಂದು ಬೆಳಗಿನ ಜಾವದಲ್ಲಿ ನೋಡ್ಬೇಕಾದ್ರೆ ಒಂದು ರಕ್ತದ ಸುದ್ದಿ ಬರ್ತಾನೆ ಇರ್ತದೆ. ಎಲ್ಲಾದ್ರೂ ಒಂದು ರಕ್ತ ಸುದ್ದಿ ಬರ್ತಾನೆ ಇರ್ತದೆ. ಯಾಕೆ? ಅಲ್ಲಿ ರಕ್ತಮಯವಾಗ್ತಾ ಇದೆ. ಇವತ್ತಿನ ದಿವಸದಲ್ಲಿ, ಇವತ್ತಿನ ಲೋಕದಲ್ಲಿ ಏನು ನಡೀತಾ ಇದೆ? ದೇವ್ರ ವಾಕ್ಯ ಮುಚ್ಚಲ್ಪಟ್ಟಿದೆ. ಆದರೆ ದೇಶದಲ್ಲಿರುವಂಥದನ್ನು ಎಲ್ಲ ತುಂಬಿಕೊಂಡು ಈ ಲೋಕದಲ್ಲಿ ನಡೀತಾ ಇದೆ ಪ್ರೇರೆ. ಆದರೆ ಇಲ್ಲಿ 6ನೇ ವಚನದಲ್ಲಿ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನು ನೀವು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ಇಲ್ಲಿ ನೋಡ್ತೇವೆ, ಇಲ್ಲಿ ಪ್ರವಾದಿಗಳಿಗೆ ದೇವರು ಮಾತಾಡ್ತಿದ್ದಾನೆ, ಇಲ್ಲಿ ಇಸ್ರಾಯೇಲರಿಗೆ ಮಾತಾಡ್ತಿದ್ದಾನೆ.
ಮತ್ತೆ ಅಲ್ಲಿ ಪ್ರವಾದಿಗೆ ಮಾತಾಡ್ತಿದ್ದಾನೆ. ಯಾಕೆ ಅವರು ದೇವರ ಜ್ಞಾನವನ್ನು ತಳ್ಳಿಬಿಟ್ಟಿದ್ದಾರೆ, ದೇವರ ಉಪದೇಶವನ್ನು ತಳ್ಳಿಬಿಟ್ಟಿದ್ದಾರೆ, ದೇವರನ್ನು ನಡ್ಕೊಂಡು ಹೋಗಂತ ಸರಿಯಾದ ರೀತಿಯಲ್ಲಿ ಅವ್ರು ನಡ್ಕೊಂಡು ಹೋಗಲಿಲ್ಲ, ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ. ಆದರೆ ಅಲ್ಲಿ ಜನರ ವಿಷಯದಲ್ಲಿ ಮಾತಾಡ್ತಿದ್ದಾರೆ. ದೇವರು, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಇವತ್ತಿನ ದಿವಸದಲ್ಲಿ ಈ ಜನರು ಹಾಳಾಗಬೇಕಾದ್ರೆ ನಮ್ಮ ಸರರೇ ಕಾರಣ, ಶುದ್ಧ ಹಾಕಬೇಕಾದ್ರೆ ಅವರೇ ಕಾರಣ ಅಲ್ಲ? ಯಾಕಂದ್ರೆ ಅವ್ರ ಕೈಯಲ್ಲಿ ನಾವಿದ್ದೆವು. ಇವತ್ತಿನ ದಿವಸದಲ್ಲಿ ಹಾಳಾಗಬೇಕಾದ್ರೆ ಅವರೇ ಕಾರಣ, ಮತ್ತು ಶುದ್ಧ ಆಗಬೇಕಾದ್ರೆ ಅದು ದೇವರಿಗೆ ಮಹಿಮೆ ಆಗ್ತದ. ಆದರೆ ಹಾಳಾಗಬೇಕಾದ್ರೆ ಇಲ್ಲಿ ಹಾಳಾಗಂತ ಸಮಯದಲ್ಲಿ ದೇವರು ಮಾತಾಡ್ತಿದ್ದ ಪ್ರವಾದಿಗೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಯಾಕೆ ಹಾಳಾಗಿದ್ದಾರೆ? ಜನರು ಯಾಕೆ ಹಾಳಾಗಿದ್ದಾರೆ? ಜನರು ಯಾಕೆ ನಾಶ ಅಂತ ಇದ್ದಾರೆ? ಜನರ ರೀತಿಯಲ್ಲಿ ಯಾಕೆ ಅಂತ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ? ಜ್ಞಾನ ಇಲ್ಲ ನಿಮ್ಮಲ್ಲಿ, ನೀವು ಜ್ಞಾನ ತಳ್ಳಿಬಿಟ್ಟಿದ್ದೀರಿ. ನನ್ನ ಜ್ಞಾನ ನಿಮ್ಮಲ್ಲಿ ಇಟ್ಟಿದ್ದಾದರೆ ನನ್ನ ಜ್ಞಾನವನ್ನು ನೀವು ತಳ್ಳಿಬಿಟ್ಟಿದ್ದೀರಿ. ಜ್ಞಾನವಾದ ರೀತಿಯಲ್ಲಿ ಅವ್ರಿಗೆ ಬೋಧಿಸ್ತಾ ಇಲ್ಲ, ಜ್ಞಾನದ ರೀತಿಯಲ್ಲಿ ಅವ್ರಿಗೆ ಪರಿಕಟಿಸ್ತಾ ಇಲ್ಲ, ಜ್ಞಾನವಾದ ರೀತಿಯಲ್ಲಿ ಅವರಿಗೆ ನೀವು ಸರಿಪಡಿಸ್ತಾ ಇಲ್ಲ. ಅದು ನನ್ನ ಜನರು ಹಾಳಾಗಿದ್ದಾರೆ. ಮುಂದಕೊಂಡ್ರಂಗೆ ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ. ಯಾರಂತೆ? ಧರ್ಮೋಪದೇಶ ಯಾರು ಮರೆತು ಹೋಗಿದ್ದಾರಂತೆ? ಇಲ್ಲಿ ಪ್ರವಾದಿಗಳು ಮರೆತು ಹೋಗಿದ್ದಾರೆ. ನಮಗೆಲ್ಲ ಕೊನ್ನದ, ಯಾರು ಬಂದ್ರೆ ಭೀ ಹೇಳೋಕೊಂದು ಸಮಯದಲ್ಲಿ ನಮ್ಗೆ ಧರ್ಮಶಾಸ್ತ್ರ ಎಲ್ಲ ಕೊನ್ನದ, ಉಪದೇಶ ಎಲ್ಲ ಕೊನ್ನದ. ನಾವೆಲ್ಲ ಅನೇಕ ರೀತಿಯಲ್ಲಿ ಜೀವಮಾನ ಮಾಡ್ತಾ ಬಂದೀವಿ. ಆದ್ರೆ ಅವು ನಮಗೇನು ಹೇಳಕ್ಕೆ ಹೋಗ್ಬೇಡ್ರಿ, ಆದರೆ ನಾವೆಲ್ಲ ಆ ರೀತಿಲಿ ಇದ್ದಿದ್ದು ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರು ಮಾತಾಡ್ತಾನೆ, ಆ ಧರ್ಮೋಪದೇಶವನ್ನು ಮರೆತು ಬಿಟ್ಟಿದ್ದಾರೆ. ಧರ್ಮೋಪದೇಶ ಗುರುನೇ ಮರೆತು ಬಿಟ್ಟ ಮೇಲೆ ಇವತ್ತು ನಮಗೆ ಹಂಗ ಧರ್ಮೋಪದೇಶ ಪ್ರಕಟವಾಯ್ತದ ಪ್ರಿಯರೇ. ಸತ್ಯವನ್ನು ಬೋಧಿಸುವಂಥ ಮನುಷ್ಯ ಸತ್ಯವನ್ನು ಬಿಟ್ಟಿದ ಮೇಲೆ ಆ ಸತ್ಯದ ಮಾತುಗಳು ಅವನ ಜೀವನದಲ್ಲಿ ಬರ್ತಾವ? ಅವು ಬರ್ಲಕ್ಕೆ ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ಪ್ರವಾದಿನ ಮುಖಾಂತರವಾಗಿ ಜ್ಞಾನವನ್ನು ಬಿಟ್ಟಿದ್ದಾರೆ. ಅವ್ರ ಬಯಲಿಂದ ಸತ್ಯದ ಮಾತುಗಳನ್ನು ಹೊರಳಕ್ಕಿಲ್ಲ. ಜನರೆಲ್ಲರೂ ಏನು ಮಾಡಿದರು? ನಾಶ ಹೊಂದುತ್ತಾ ಇದ್ದಾರೆ. ಮುಂದಕ್ಕೆ ನಾನು ನಿಮ್ಮ ಸಂತತಿಯವರನ್ನು, ನಿಮ್ಮ ಸಂತತಿಯನ್ನು ಮರೆಯುವೆನು. ಏನಂತ? ನಿಮ್ಮ ಸಂತತಿ ಎಷ್ಟದಲ್ಲ, ಆದರೆ ನನ್ನ ಧರ್ಮೋಪದೇಶನ ಮರೆತ ಕಾರಣ ನಿಮ್ಮ ಸಂತತಿಯನ್ನು ನಾನು ಮರಿವೇನೆ. ಸಂತತಿ ಇರ್ತದಲ್ಲ, ಅನೇಕ ವಿಷಯದಲ್ಲಿ ಒಬ್ಬೊಬ್ಬರಿಗೆ ಸಂತತಿ ಬಹಳಷ್ಟು ಇರ್ತದ, ಯಾರಿಗೆ ಕಡಿಮೆ ಇರ್ತದ, ಯಾರಿಗೆ ಹೆಚ್ಚು ಇರ್ತದ. ಆದರೆ ನನ್ನ ಧರ್ಮೋಪದೇಶನ ಮರೆತು ಹೋಗಿದೆ, ಆದ ಕಾರಣ ನಾನು ನಿಮ್ಮ ಸಂತತಿಯನ್ನು ಮರಿವೇನು. ದೇವ್ರು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರ ನೋಡುವಾಗ ಸುಮ್ಮನೆ ಬಿಡಲ್ರು. ಯಾರಿಗೆ ಸುಮ್ಮನೆ ಬಿಡಲ್ರು? ಇಸ್ರೇಲಿಗೆ ಸುಮ್ಮನೆ ಬಿಟ್ಟಿಲ್ಲ, ಇಲ್ಲಿ ಪ್ರವಾದಿಗಳು ಸುಮ್ಮನೆ ಬಿಡಲ್ಲ ಉಂಟಾರ. ಅವ್ರಿಗೆ ಎಚ್ಚರಿಸ್ಲತ್ತಾರ, ಸರಿಪಡಿಸಿಕೊರಿ, ಶುದ್ಧ ಆಗರಿ, ದಾರಿ ತಪ್ಪಿದಂಥವ್ರಿ ಹಾದಿಗೆ ಬರ್ರಿ, ಮತ್ತೆ ಸರಿಪಡಿಸ್ಕೊರಿ, ಮತ್ತೆ ನಿಮ್ಮ ಸ್ಥಾನದಲ್ಲಿ ನೀವು ಇರ್ತೀರಿ, ಮತ್ತೆ ನಿಮ್ಮ ಒಳ್ಳೆ ಸ್ಥಾನದಲ್ಲಿ ನೀವು ಇರ್ತೀರಿ. ಆದರೆ ಆ ಸ್ಥಾನ ಬಿಟ್ಟು ಹೋಗಿ ಆ ಕಡೆ ಈ ಕಡೆ ಹೋಗದಂತೆ ಮತ್ತೆ ನೀವು ದೇವರ ವಾಕ್ಯಕ್ಕೆ ಬರಬೇಕು. ಮುಂದಕ್ಕೆ ನೋಡ್ರಿ, ಹಂಗೆ ಅವರು ಹೆಚ್ಚಿದ ಹಾಗೆಲ್ಲ ನನಗೆ ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಾ ಬಂದರು. ಹಲ್ಲೆಲೂಯ. ಮನುಷ್ಯನ ಯಾಕೆ ಪಾಪ ಮಾಡ್ತಾನ್ರಿ? ಮನುಷ್ಯ ಪಾಪ ಮಾಡತ್ತ ಕಾರಣವೇನು? ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದ ಕಾರಣವೇನು? ದೇವರಿಗೆ ಲಕ್ಷ್ಯ ಮಾಡದೇನೆ, ದೇವರ ಉಪದೇಶ ಆತನ ಕೇಳದೇನೆ, ದೇವರ ಉಪದೇಶ ಅವನ ಕಿವಿಗೆ ಬೀಳದೇನೆ, ದೇವರ ಉಪದೇಶ ಅವನ ಹೃದಯಕ್ಕೆ ಬರದೇನೆ, ದೇವರ ಉಪದೇಶ ಅವನ ಜ್ಞಾನಕ್ಕೆ ಸೇರದೇನೆ ಆತನೇನು ಮಾಡ್ತಾನೆ? ಹೆಚ್ಚೆಚ್ಚಾಗಿ ಅವರು ಪಾಪ ಮಾಡ್ತಾ ಬಂದರು. ಇದು ಯಾರು ನೋಡ್ಲತ್ತಾರ? ಇದು ಮೇಲಿಂದ ದೇವರು ನೋಡತ್ತಾನ ಪ್ರಿಯರೇ. ಸರ್ವಶಕ್ತನಾಗಿರುವಂಥ ದೇವರು ಸುಮ್ಮನಿರಲು ಅವ್ರ ಕಣ್ಣು ಎಲ್ಲರ ಮೇಲೆ ಇರ್ತಾವ. ಆ ಮನುಷ್ಯನು ಎಲ್ಲೆಲ್ಲಿ ಪಾಪ ಮಾಡ್ತಾನ, ಯಾವ ಸ್ಥಳದಲ್ಲಿ ಇರ್ತಾನ, ಎಲ್ಲಿ ಓಡಾಡ್ತಾನ, ಎಂಥ ಮಾತುಗಳನ್ನ ಆಡ್ತಾನ, ಯಾವ ರೀತಿಯಲ್ಲಿ ಇರ್ತಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ಅವ್ರು ಹೆಚ್ಚೆಚ್ಚಾಗಿ ಪಾಪ ಮಾಡ್ತಾ ಬಂದರು ಪ್ರಿಯರೇ. ದೇವ್ರ ವಾಕ್ಯಕ್ಕೆ ಬಿಟ್ಟು ಅವರೆಲ್ಲಿ ಹೋಗಿ ಮುಳುಗ್ತಾ ಇದ್ದರು? ಪಾಪದಲ್ಲಿ ಮುಳುಗ್ತಾ ಇದ್ದರು. ಮೊದಲನೇ ಸ್ಥಾನದಲ್ಲಿ ನೋಡಬೇಕಾದ್ರೆ ಒಡಂಬಡಿಕೆ ಆಗಿತ್ತು, ರಕ್ತ ಎಲ್ಲದನ್ನ ಚುಮುಕಿಸಿದರು, ವಾಕ್ಯ ಕೇಳಿದರು, ಬಂಡಿಯೊಳಗೆ ನೀರು ಕೊಂಡಿದ್ದರು,
ಅನೇಕ ರೀತಿಯಲ್ಲಿ ಜೀವಮಾನ ಮಾಡಿದಿರುವಾಗ ಅಲ್ಲಿ ಅವ್ರು ಮತ್ತೆ ಇಲ್ಲಿಗೆ ಬಂದಿರಂತ ನೋಡುವಾಗ ಆ ತೊಳೆದಂತಿ ಗೊಜ್ಜನಾಗಿ ಬಿದ್ದಪ್ಪ ಮಾತು ಅದೇ ಸ್ಥಾನದಲ್ಲಿ ಬರುವಂತ ಒಂದು ಪ್ರಶ್ನೆದಲ್ಲಿ ನೋಡ್ತೇವೆ ಪ್ರೇರೆ. ಮುಂದಕ್ಕೆ ನೋಡ್ರಿ ಹಂಗೆ, ನಾನು ಅವರ ಮಾನವನ್ನು ಅವಮಾನಕ್ಕೆ ಮಾರ್ಪಡಿಸುವೆನು. ನನ್ನ ಜನರ ಪಾಪವೇ ಅವರಿಗೆ ಜೀವನ. ಇವತ್ತು ಜೀವನದಲ್ಲಿ ಮನುಷ್ಯನನ್ನ ಪಾಪನು ಬದುಕಿಸ್ತದೆ, ಮನುಷ್ಯನಿಗೆ ಪಾಪವನ್ನ ಬದುಕಿಸ್ತದೆ. ಪಾಪದಿಂದ ಅನೇಕ ರೀತಿಯಲ್ಲಿ ಅವನ ಕುಟುಂಬಕ್ಕೆ ನಡೆಸ್ತದೆ. ಆದರೆ ಅವರು ಪಾಪವೇ ಅವರಿಗೆ ಜೀವಮಾನ. ಇವತ್ತಿನ ದಿವಸದಲ್ಲಿ ವಾಕ್ಯದಂತೆ ನಡೆಯುವುದು ಮತ್ತು ಪಾಪದಂತೆ ನಡೆಯುವುದು. ಇವತ್ತು ಪಾಪದಂತೆ ಜೀವಮಾನ ಆಗ್ತದ, ವಾಕ್ಯದಂತೆ ಜೀವಮಾನ ಆಗ್ತದೆ ಪ್ರೇರೆ. ಈ ಲೋಕದಲ್ಲಿ ಎಲ್ಲರೂ ಬದುಕ್ತೇವೆ, ಆದರೆ ಹೋಗ್ಬೇಕಂದಿರ್ತಕ್ಕಂಥ ಸ್ಥಳದಲ್ಲಿ ಹೋಗ್ಲಕ್ಕ ಸಾಧ್ಯತೆವಿಲ್ಲ. ವಾಕ್ಯದ ಮುಖಾಂತರವಾಗಿ ನಡೆದಿರುವಂಥ ಸಮಯದಲ್ಲಿ ಹೋಗ್ಬೇಕಾಗಿರ್ತಕ್ಕ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನ. ಆದರೆ ಇಲ್ಲಿ ಈ ರೀತಿಯಾಗಿ ಪಾಪ ಅವರ ಜೀವಮಾನ ಎಂಬುದಾಗಿ ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. ಯಾರು ಜನರಿಗೆ ಎಚ್ಚರಿಸ್ತಾ ಇದ್ದಾನೆ? ದೇವರು ಪ್ರವಾದಿಗಳಿಗೆ ಎಚ್ಚರಿಸ್ತಾ ಇದ್ದಾನೆ. ಯಾರು ದಾರಿ ತಪ್ಪಿದರೂ ಅವರಿಗೆ ಖಂಡಿತವಾಗಿ ಅಲ್ಲಿ ಎಚ್ಚರಿಸಲಿಕ್ಕೆ ಸಿದ್ಧನಾಗಿರ್ತಾರೆ. ಈಗ ಪಾಲಕರಾಗಿ ದಾರಿ ತಪ್ಪಿದ ಸುಮ್ಮನೆ ಬಿಡಲ್ಲ ದೇವರು. ಇವತ್ತು ನಾವು ಕಂಟಿನ್ಯೂ ಆಗಿ ಆರಾಧನೆಗೆ ಬರುವಾಗ ವಾಕ್ಯ ಕೇಳಿ ಜೀವಮಾನ ಮಾಡುವಾಗ ನಮಗೆ ಸುಮ್ಮನೆ ಬಿಡಲ್ಲ. ಆದ್ರೆ ಎರಡು ವಿಷಯದಲ್ಲಿ ಅವರು ಎಚ್ಚರಿಸಲಿಕ್ಕೆ ಇರ್ತಾರೆ. ಆದರೆ ಇವತ್ತಿನ ದಿವಸದಲ್ಲಿ ಮತ್ತು ಇನ್ನೊಂದು ವಾಕ್ಯ ನೋಡಿ, ಇಬ್ರಿಯಕ್ಕೆ ಬರಂಗೆ, ಇಬ್ರಿಯ 8:7. ಮೊದಲನೆಯ ಒಡಂಬಡಿಕೆಯು ದೋಷಿಲ್ಲದಾಗಿದ್ದರೆ ಎರಡನೇ ಒಡಂಬಡಿಕೆಗೆ ಯಾಕೆ ಬಂತ್ರಿ ಇವತ್ತಿನ ದಿವಸದಲ್ಲಿ? ಮೊದಲನೇ ಒಡಂಬಡಿಕೆ ಹೋರಿಗಳ ರಕ್ತ, ವಾತಗಳ ರಕ್ತ ಅದೇ ಕಂಟಿನ್ಯೂ ಮಾಡಿ ಅದೇ ಸರಿಯಾಗಿ ಪಾಲನೆ ಮಾಡ್ಕೋತಾ ಬಂದ್ರ ಇದು ಹೊಸ ಒಡಂಬಡಿಕೆ ತಯಾರಾಯ್ತಿಲ್ಲ ಪ್ರಿಯರೇ. ಈ ಹೊಸ ಒಡಂಬಡಿಕೆ ಯಾಕೆ ತಯಾರಾಯ್ತು ಅಂತ ನೋಡುವಾಗ ಅಲ್ಲಿ ಜನಗಳೆಲ್ಲ ಸರಿಯಾಗಿ ಅದಕ್ಕೆ ಉಪಯೋಗ ಆಗೋದ ಕಡೆಯಿಂದ ಸರಿಯಾಗಿ ಅದೇ ರೀತಿ ಜೀವಮಾನ ಮಾಡೋದ ಕಡೆಯಿಂದ ಮತ್ತೇನಾಯ್ತಂದ್ರ ಇಲ್ಲಿ ಎರಡನೇ ಒಡಂಬಡಿಕೆಯನ್ನ ಸ್ಥಾಪಿಸ್ತವಾಗಿದೆ. ಇದಕ್ಕೆ ರಕ್ತ ಬೇಕಲ್ಲ, ಅದಕ್ಕೆ ಹೋರಿಗಳ ರಕ್ತ ಬೇಕು, ಕರುಗಳ ರಕ್ತ ಬೇಕು. ಅದು ಕೊಯ್ದರು, ಒಡಂಬಡಿಕೆ ಮಾಡಿದ್ರು. ಇವಾಗ ಅದೇ ರಕ್ತ, ಹೋರಿಗಳ ರಕ್ತ, ವಾತಗಳ ರಕ್ತ, ಪ್ರಾಣಿ ಪಕ್ಷಿಗಳು ಯಾವುದು ರಕ್ತ ಬೇಡ, ಆದ್ರ ಅದು ನನ್ನ ರಕ್ತನೇ. ದೇವರು ಹೇಳಿದರು, ನನ್ನ ರಕ್ತನೇ, ನನ್ನ ರಕ್ತದಿಂದ ಮಾಡಿರುವಂತ ಒಡಂಬಡಿಕೆ ಅದು ಮುಂದೆ ಕೂಡ ಹಂಗೆ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ಏನಂತ, ಆ ಒಡಂಬಡಿಕೆ ಇದರ ಸೇರಿದರ ಮೇಲೆ ದೇವರು ಭಾರವಾದ ತಪ್ಪು ಹೊರಿಸಿದ್ರ. ಸುಮ್ಮನೆ ಹೊರಿಸ್ತಾರ? ತಪ್ಪು ಮಾಡಿದಾಗೆ ನಮ್ಮೆಲ್ಲ ಭಾರವಾದ ತಪ್ಪು ಬಂತ ಜನಗಳ ಮೇಲೆ. ಯಾವ ಜನಗಳ ಬಂತು? ಅಲ್ಲಿ ಇಸ್ರಾಯೇಲ್ ಜನರ ಕೈಯಲ್ಲಿರುವಂಥ ಜನರ ಮೇಲೆ ಮತ್ತಲ್ಲಿ ಭಾರವಾದ ತಪ್ಪು ಬಂತು ಪ್ರಿಯರೇ. ಮೋಸೆ ಕರೆಕ್ಟ್ ಮಾಡಿದ್ದನು, ಮೋಸೆ ಏನು ಮಾಡಬೇಕಂತ ಮಾಡಿದ್ದನು, ಮೋಸೆ ಹ್ಯಾಂಗೆ ನಡಿಬೇಕಂತ ನಡೆಸಿದನು, ಮೋಸೆ ಹ್ಯಾಂಗೆ ಬೋಧನೆ ಮಾಡಬೇಕಂತ ಮಾಡಿದ್ದನು. ಆದರೆ ಜನಗಳ ಮೇಲೆ ಬಹಳಷ್ಟು ಅಲ್ಲಿ ತಪ್ಪು ಹೊರಿಸಿದನು. ಈಗ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೂದ ವಂಶದವರೊಂದಿಗೂ ಹೊಸದಾಗಿರುವ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವೆಂದು ಕರ್ತನು ಹೇಳುತ್ತಾನೆ. ಮತ್ತು ಸಾಧ್ಯಗಿರ್ತ ಸಮಯದಲ್ಲಿ ಯಾರ ಕೈಯಲ್ಲಿ ಐತದು? ಯೇಸು ಕ್ರಿಸ್ತನ ಕೈಯಲ್ಲಿ ಬಂತು. ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ್ಯರ ವಂಶದವರೊಂದಿಗೂ ಮತ್ತು ಹೊಸದಾಗಿ ಒಡಂಬಡಿಕೆ ಮಾಡಿಕೊಳ್ಳುವಂಥ ದಿನಗಳು ಬರ್ತವೆ. ಯಾವಾಗಾಯಿತು ಒಡಂಬಡಿಕೆ? ಕಡೆ ರಾತ್ರಿ ಭೋಜನದಲ್ಲಿ ಐತಲ್ಲ, ಅಲ್ಲೆಲ್ಲಯ್ಯ, ಕಡೆ ರಾತ್ರಿ ಭೋಜನದಲ್ಲಿ ದೇವರು ಲೋಕದಲ್ಲಿ ಕಡೆ ರಾತ್ರಿ ಅವತ್ತು ಮತ್ತೊಂದು ರಾತ್ರಿ ಲೋಕದಲ್ಲ ನೋಡೋಕ್ಕಾಗಿಲ್ಲ, ಕಡೆ ರಾತ್ರಿ ಇತ್ತದು. ಆ ಕಡೆ ರಾತ್ರಿಯಲ್ಲಿ ಮತ್ತೇನು ಮಾಡಿದ್ರು ಅವರು? ಅಲ್ಲಿ ಒಡಂಬಡಿಕೆ ಸ್ಥಾಪನೆ ಮಾಡಿದ್ರು.
ದೇವರು ಇವತ್ತಿನ ದಿವಸದಲ್ಲಿ ದೇವರ ಕೈಯಲ್ಲಿ ಮನುಷ್ಯನ ಕೈಯಲ್ಲಿ ಕೊಡ್ತಾರೆ, ಮತ್ತು ಮನುಷ್ಯ ಸರಿಯಾಗಿ ನಡೆಯಲು ಕಾರಣ ಮತ್ತು ಅವ್ರ ಕೈಯಲ್ಲಿ ತೆಗೆದುಕೊಳ್ತಾರೆ, ಮತ್ತು ಮನುಷ್ಯನ ಕೈಯಲ್ಲಿ ಕೊಡ್ತಾರೆ, ಮತ್ತು ಸರಿಯಾಗಿ ನಡೆದುಕೊಳ್ಳೋ ಕಾರಣ ಅಲ್ಲಿ ಮನುಷ್ಯನಲ್ಲಿ ಬರ್ತದೆ ಪ್ರೇರೆ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಇನ್ನೊಂದು ವಾಕ್ಯ ಓದಿ ನಾವು ತೆಗೊಳ್ತಾರೆ. 10ನೇ ಸಂಧಿ ವಚನ 16. ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ. ಇದು ಹ್ಯಾಂಗದ ಒಡಂಬಡಿಕೆ ನೋಡ್ತೇವೆ. ಇಲ್ಲಿ ಈ ಒಡಂಬಡಿಕೆ ಹೃದಯಕ್ಕೆ ಹೋಲಿಕೆ ಆಗಿದೆ, ಮತ್ತು ಆಲೋಚನೆಗೆ ಹೋಲಿಕೆ ಆಗಿದೆ, ಅನೇಕ ಮನುಷ್ಯಗಳಿಗೆ ಹೋಲಿಕೆ ಆಗಿದೆ. ರೊಟ್ಟಿ ರಕ್ತದಲ್ಲಿ ಪಾಲುಗಾರಾಗಿ ಜೀವಮಾನ ಮಾಡಿ ಕಡಿಗಣಿಸಿದ್ರೆ ಮುಂದಿನ ತಿಂಗಳ ತನ ನಾವಿದ್ದೇವೆ ಅಂತಂಬುದಿಲ್ಲ. ಅಲ್ಲೇನು ಆ ಹೃದಯದಲ್ಲಿ ನಾನು ಅವುಗಳನ್ನು ಬರಿವೇನು, ಅವರ ಆಲೋಚನೆಯಲ್ಲಿ ಬರಿವೇನು, ಅವ್ರ ಜ್ಞಾನದಲ್ಲಿ ಬರಿವೇನು, ಅವ್ರ ಹೃದಯದಲ್ಲಿ ಇಟ್ಟಿರುವೇನು. ಇದು ಒಡಂಬಡಿಕೆ, ಸ್ಥಿರವಾಗಿರ್ತಕ್ಕಂಥ ಒಡಂಬಡಿಕೆ, ಯೇಸು ಕ್ರಿಸ್ತನು ಮಾಡಿದಂಥ ಒಡಂಬಡಿಕೆ ಆಗಿದೆ ಪ್ರೇರೆ. ಮುಂದಕೊಂಡ್ರಂಗೆ ಎಂಬುದಾಗಿ ಹೇಳಿದ ಮೇಲೆ ಇನ್ನು ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲವೆಂದು ಹೇಳುತ್ತಾನೆ. ಪ್ರೇರೆ, ಈಗ ತಿಂದಿಸಲಿ ಎಂಥ ರೀತಿಯಲ್ಲಿ ದೇವರು ಕ್ಷಮಿಸಲ್ಪಡ್ತಿದ್ದಾರೆ. ಅವರು ಅವ್ರ ಹೃದಯದಲ್ಲಿ ಬರೆದ ಮೇಲೆ ಅವ್ರ ಪಾಪಗಳನ್ನು, ಅವ್ರು ಮಾಡಿದಂಥ ದೋಷಗಳನ್ನು, ಅನೇಕ ಚಟಗಳನ್ನು ನಾನು ಎಂದಿಗೂ ನೆನಪಿಗೆ ತರೋದಿಲ್ಲ. ಯಾಕಂತ ನೋಡುವಾಗ ಅಲ್ಲಿ ಅವ್ರ ಹೃದಯದ ಮೇಲೆ ನಾನು ಬರೀತೇನೆ, ಅವ್ರ ಹೃದಯ ಎಂಬ ಹಲಿಗೆ ಮೇಲೆ ನಾನು ಬರೀತೇನೆ. ಆದರೆ ಅವ್ರು ಮಾಡಿದಂಥ ತಪ್ಪುಗಳು ನಾನು ಎಂದಿಗೂ ನೆನಪಿಗೆ ತರೋದಿಲ್ಲ. ಇದು ಯಾವಾಗ ಅಂತ ನೋಡುವಾಗ ಅಲ್ಲಿ ನಮ್ಮ ಹೃದಯದಲ್ಲಿ ಬಂದಿರುವಾಗ ಅವರು ಹೇಳಿರುವಂಥ ಮಾತು ಹೃದಯದಲ್ಲಿ ಇಡುವೆನು. ಹೃದಯದಲ್ಲಿ ಆಜ್ಞೆಗಳು ಎಲ್ಲಿ ಇರ್ತಾವೆ ಅಂತ ನೋಡುವಾಗ ಸತ್ಯದಲ್ಲಿ ಆಜ್ಞೆಗಳವ, ಮತ್ತು ಹೃದಯದಲ್ಲಿ ಬರಬೇಕಾದ್ರೆ ನಾವು ನಡ್ಕೊಂಡು ಹೋದಾಗೆ ಅವ್ರ ಹೃದಯಗಳಿರ್ಬೇಕು. ಸತ್ಯದಂಥ ಆಜ್ಞೆಗಳು ಸತ್ಯದಲ್ಲಿ ಇರ್ತಾವ, ಆಲಯದಲ್ಲಿ ಬೋಧನೆ ಮಾಡೋಂಥ ಸಮಯದಲ್ಲಿ ಇಲ್ಲಿ ಆಲಯದಲ್ಲಿ ಇರ್ತಾವ. ಆದರೆ ನಮ್ಮ ಹೃದಯದಲ್ಲಿ ಬರಬೇಕಾಗ, ನಮ್ಮ ಹೃದಯದಲ್ಲಿ ಜೀವಮಾನ ಆಗಬೇಕಾಗ, ಅದು ಉಪಯೋಗ ಆಗಬೇಕೇ ಆಗ ನಾವು ಹಿಡ್ಕೊಂಡಾಗ ನಮ್ಮ ಜೀವಮಾನದಲ್ಲಿ ಬರ್ಲಿಕ್ಕೆ ಸಾಧ್ಯವ. ನಾವು ಯಾವಾಗ ಆಜ್ಞೆಗಳು ಹಿಡ್ಕೊಂಡು ಜೀವಮಾನ ಮಾಡ್ತೇವಾದರೆ ಅದು ನಮ್ಮ ಸಂಗಟ ಇರ್ಲಿಕ್ಕೆ ಸಾಧ್ಯವಾದ, ಅದು ನಮ್ಮ ನಡೆಸ್ಲಿಕ್ಕೆ ಸಾಧ್ಯವಾದ. ಇಲ್ಲದೋದ್ರೆ ಇಲ್ಲಿಂದಿಲ್ಲ ಬಿಟ್ಟಿದ್ದೀರಿ, ಸತ್ಯದಲ್ಲಿರುವಂಥ ಮಾತುಗಳು ಇಲ್ಲಿಂದ ಬಿಟ್ಟಿದ್ದೀರಿ, ಆ ನಮ್ಮ ಸಂಗಟ ಬರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಂಗಟ ಏನು ಬರ್ತದೆ ಅದೇ ಬರ್ತಾವೆ. ಆದ್ರೆ ಇದು ನಮ್ಮ ಜೀವಮಾನದಲ್ಲಿ ದೇವರು ಹೇಳ್ತಾರ, ಆ ಜೀವಮಾನದಲ್ಲಿ ಅದನ್ನು ಇಡುವೇನು ಎಂಬುದಾಗಿ ಇಲ್ಲಿ ಸತ್ಯವೇದ ಗ್ರಂಥದಲ್ಲಿ ನೋಡ್ತಿದ್ದೇವೆ. ಲೂಕ 1ನೇ ಸಂಧಿ ವಚನ 5ರಲ್ಲಿ ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಸಬೇತಳು. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಹಲ್ಲೆಲೂಯಾ. ಇಲ್ಲಿ ನೋಡ್ತೇವೆ ಎರಡು ದಾಂಪತ್ಯ ಜೀವಮಾನದಲ್ಲಿ ಇಲ್ಲಿ ಇಬ್ಬರು ಎಲ್ಲ ಆಜ್ಞೆಗಳನ್ನು ಕೈಕೊಂಡು ಅವರು ಎಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ನೋಡುವಾಗ ದೇವರ ದೃಷ್ಟಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಲೋಕದಲ್ಲಿ ಅವರು ಆಜ್ಞೆಗಳ ಕೈಕೊಂಡು ಜೀವಮಾನ ಮಾಡ್ತಾ ಇದ್ದಾರ, ಆದರೆ ಅವ್ರ ಮೇಲೆ ಯಾರ ದೃಷ್ಟಿ ಬಿದ್ದದ? ಆ ದೇವರ ದೃಷ್ಟಿ ಅವ್ರ ಮೇಲೆ ಬಿದ್ದದ. ಬೇರೆ ಸುಮ್ಮನಲ್ಲ. ಇವತ್ತು ಎಲ್ಲರ ಮೇಲೆ ನನ್ನ ಮೇಲೆ ದೇವ್ರ ದೃಷ್ಟಿ ಬೇಕು, ನಿನ್ನ ಮೇಲೆ ದೇವ್ರ ದೃಷ್ಟಿ ಬೇಕು, ಎಲ್ಲರ ಮೇಲೆ ದೇವ್ರ ದೃಷ್ಟಿ ಬೇಕು ಅಂಥೇಳಿ ನಾವು ಆಲೋಚನೆ ಮಾಡ್ಕೋತೇವೆ, ನಾವು ಸಂತೋಷ ಪಡ್ತೇವೆ. ದೇವ್ರ ದೃಷ್ಟಿ ನಮ್ಮ ಮೇಲೆ ಇದ್ರೆ ಸರಿಯಾಗಿರ್ತದ, ದೇವ್ರು ನಮ್ಮ ಸಂಗಡಿದ್ರೆ ಸರಿಯಾಗಿರ್ತದ. ದೇವ್ರು ನಮ್ಮ ಸಂಗಡ ಇರುವುದಾದರೆ ಅನೇಕ ರೀತಿಯಲ್ಲಿ ನಾವು ಸರಿಯಾಗಿ ಲೋಕದಲ್ಲಿ ಜೀವನ ಮಾಡ್ತೇವೆ. ಅದರ ಯಾರ ಮೇಲೆ ದೃಷ್ಟಿ ಅದ? ಜಕರಿಯನ ಮೇಲೆ, ಎಲಿಸಬೇತಳ ಮೇಲೆ ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರಾಗಿದ್ದರು.
ಇವತ್ತು ನಾವು ನಿಮಗೆ ನೀತಿವಂತರ ಅನ್ಬೋದು, ನೀವು ನಮಗೆ ನೀತಿವಂತರ ಅನ್ಬೋದು. ಇವತ್ತು ಒಬ್ಬರದೊಬ್ಬರು ಸರಿಯಾದ ರೀತಿಯಲ್ಲಿ ತೀರ್ಪು ಮಾಡ್ಕೊಳ್ಬೋದಾದರೆ ಇವತ್ತಿನ ದಿವಸದಲ್ಲಿ ಎಲ್ಲಿ ಕಾಣಿಸ್ಕೊಳ್ಳುತ್ತಾರೆ ಇವರು? ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಅವರು ಕಾಣಿಸಿಕೊಂಡಿದ್ದರು. ಅವ್ರ ಜೀವನದ ದೊಡ್ಡ ಕೊರತೆ ಇತ್ತು. ಆಜ್ಞೆಗಳು ಕೈಕೊಂಡು ನಡೆಯುವಾಗ ಅನೇಕ ನಮ್ಮ ಜೀವನದಲ್ಲಿ ಆಜ್ಞೆಗಳು ಕೈಕೊಂಡು ನಡೆಯುವಾಗ ಏನಾರ ಒಂದು ಕೊರತೆ ಬಂತಂದ್ರೆ ಆಜ್ಞೆಗಳನ್ನು ಬಿಟ್ಟು ಮತ್ತೆ ರೀತಿ ನಾವು ಹೊಂದಿ ಜೀವಮಾನ ಮಾಡ್ತೀವಿ. ಅವ್ರಿಗೆ ದೊಡ್ಡ ಕೊರತೆ ಇತ್ತು ಅವ್ರ ಜೀವಮಾನದಲ್ಲಿ, ಆದರೆ ಅವ್ರ ಆಜ್ಞೆಗಳು ಬಿಟ್ಟಿಲ್ಲ. ಅವ್ರಿಗೆ ಸಂತಾನವಿದ್ದಿಲ್ಲ, ಮಕ್ಕಳಿದ್ದಿಲ್ಲ, ಅದರ ಆಜ್ಞೆಗಳು ಕೈಕೊಳ್ಳೋದು ಭಾಳ ಕಷ್ಟಗಳು. ಸರಿಯಾದ ರೀತಿಯಲ್ಲಿ ಜೀವಮಾನ ಮಾಡೋ ಆಜ್ಞೆ ಕೈಕೊಳ್ಳೋಕ ಸರಿಯಾಗಿ ನಮ್ಗೆ ತೋರಿಸ್ತೀವಿ. ಆದ್ರೆ ಕಷ್ಟಕಾಲವಾದ ರೀತಿಯಲ್ಲಿ ಆಜ್ಞೆಗಳನ್ನು ಕೈಕೊಂಡು ಹೋಗ್ಬೇಕಾದ್ರೆ ಬಹಳಷ್ಟು ಕಷ್ಟಗಳು. ಆದ್ರೆ ಮುಂದಕ್ಕೆ ನೋಡ್ರಿ ಹಂಗೆ. ಆದರೆ ಎಲಿಜಬೆತಳು ಬಂಜೆಯಾದದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಕುಟುಂಬದಲ್ಲಿ ಮಕ್ಕಳಿಲ್ಲ, ಅವರು ಆಜ್ಞೆಗಳಿಗೆ ಕೈಕೊಂಡು ಹೊಡಿತಾ ಇದ್ದರು. ಕುಟುಂಬದಲ್ಲಿ ಸಂತಾನವಿಲ್ಲ, ಅವ್ರ ಆಜ್ಞೆ ಕೈಕೊಂಡು ಹಣಿತಾ ಇದ್ದರು. ಕುಟುಂಬದಲ್ಲಿ ಸಂತಾನವಿಲ್ಲ, ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದರು. ಕುಟುಂಬದಲ್ಲಿ ಸಂತಾನವಿಲ್ಲ, ಅವ್ರು ಆರಾಧನೆಗೆ ಬರ್ತಾ ಇದ್ದರು. ಕುಟುಂಬದಲ್ಲಿ ಸಂತಾನವಿಲ್ಲ, ಅವ್ರು ಧೂಪ ಆಗ್ಲಕ್ಕೆ ಯಾಜಕನ ಹೋಗ್ತಾ ಇದ್ದನು. ಪ್ರಿಯರೇ, ಕಷ್ಟದಲ್ಲಿರುವಾಗ ಅಲೆಗೆ ಬರೋದಕ್ಕೆ ಭಾಳ ಕಷ್ಟ, ಪ್ರಾರ್ಥನೆ ಮಾಡೋಕೆ ಭಾಳ ಕಷ್ಟ, ಶವಪಾಲಕರ ಉಪದೇಶ ಕೇಳೋದು ಭಾಳ ಕಷ್ಟ. ಅನೇಕ ರೀತಿಯಲ್ಲಿ ಕಷ್ಟದ ಕಾಲದಲ್ಲಿ ಇವೆಲ್ಲ ಹೊತ್ಕೊಂಡು ಹೋಗಬೇಕಾದರೆ ಅವರು ಇಬ್ಬರದ ಉದ್ದೇಶವಾಗಿತ್ತು. ಪ್ರೇರೆ, ನಾವೇನಾದರೂ ಸರಿ ದೇವರ ಆಜ್ಞೆಗಳನ್ನು ನಾವು ಬಿಟ್ಟು ಬಿಡಬಾರ್ದು. ಅದೇ ರೀತಿ ಮುಂದಕ್ಕೆ ನಾವು ಜೀವಮಾನ ಮಾಡಬೇಕು. ದೇವರ ಆಜ್ಞೆಗಳು ಕೈಕೊಂಡು ನಡಿವಿ ಅಂತ ಅನ್ನುವಾಗ ಸಂಕಷ್ಟದ ರೀತಿಯಲ್ಲಿ ಕೈಕೊಳ್ಳಕ್ಕಾಗಲ್ದು, ಸರಿಯಾದ ರೀತಿಯಲ್ಲಿ ಕೈಕೊಳ್ಳಕ್ಕಾಗಲ್ದು, ಒಂದು ಕಷ್ಟ ಬಂದ ಕೈಕೊಳ್ಳಕ್ಕಾಗಲ್ದು. ಆದರೆ ಇವರು ಜೀವಮಾನದ ನೋಡಬೇಕಾದ್ರೆ ಮಕ್ಕಳಿಲ್ಲದಂಥ ಪರಿಸ್ಥಿತಿಯಲ್ಲಿ ಇವರು ದೇವರ ಆಜ್ಞೆಗಳನ್ನು ಕೈಕೊಂಡು ಲೋಕದಲ್ಲಿ ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರೆಂಬುದಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವತ್ತಿನ ದಿವಸದಲ್ಲಿ ಯಾವ ಮನುಷ್ಯ ಲೋಕದಲ್ಲಿ ಶ್ರೀಮಂತ ಕಾಣಿಸ್ತಾನ? ವಿದ್ಯಾಭ್ಯಾಸ ಇದ್ದಂಥ ಮನುಷ್ಯ ಕಾಣಿಸ್ತಾನ? ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡಿಕೊಳ್ಳುವಂಥ ಮನುಷ್ಯ ಕಾಣಿಸ್ತಾನ ದೇವರ ದೃಷ್ಟಿಯಲ್ಲಿ? ಈ ಲೋಕವೆಲ್ಲ ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡಿಕೊಂಡು ದೊಡ್ಡ ಧನವಂತನಾಗಿ ಇರುವಂಥ ಸಮಯದಲ್ಲಿ ದೇವರ ದೃಷ್ಟಿ ಕಾಣಿಸ್ತಾನ? ಇಲ್ಲ ಪ್ರಿಯರೇ, ಅಲ್ಲಿ ದೇವರ ದೃಷ್ಟಿಯಲ್ಲಿ ಕಾಣಿಸುವಂಥ ಮನುಷ್ಯರು ಯಾರಂತ ನೋಡುವಾಗ ಅಲ್ಲಿ ದೇವರ ಆಜ್ಞೆಗಳನ್ನು ನೇಮನಿಷ್ಠಗಳನ್ನು ತಪ್ಪಿಲ್ಲದೇನೆ ಈ ಲೋಕದಲ್ಲಿ ಜೀವಮಾನ ಮಾಡಿರುವಂಥ ಮನುಷ್ಯನೇ ಮಾತ್ರ ದೇವರ ದೃಷ್ಟಿಯಲ್ಲಿ ಬಿಡಲಕ್ಕೆ ಸಾಧ್ಯದ. ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಎಷ್ಟು ಭಾರ ಕೊಟ್ಟಿದ್ದಾರೆ ದೇವರು, ಅಷ್ಟು ಭಾರದಲ್ಲಿ ನಾವು ಲೋಕದಲ್ಲಿ ಸರಿಯಾಗಿ ಜೀವಮಾನ ಮಾಡಿದ್ದೀವಿ. ಆದರೆ ಅದು ನಾವು ದೇವರು ಒಂದು ರೀತಿ ಸಹಾಯಕನಾಗಿ ನಮಗೆ ಸಹಾಯ ಮಾಡಕ್ಕಿದ್ದಾರೆ. ನನಗೆ ಕಳೆದು ಈಗ 3 ತಿಂಗಳಾಗಲಕ್ಕೆ ಬಂತು. ಬಿದರಕ್ಕೆ 5:30 ಹಂಗೆ ಬಿದರಕ್ಕೆ ಬರೋಂಥ ಸಮಯದಾಗ ಬಸ್ಸಿಗೆ ನನಗೆ ಆಕ್ಸಿಡೆಂಟ್ ಆಯಿತು. ಅದು ಬಸ್ ಎದುರು ಬಂದಿಂದೆ, ಮತ್ತಲ್ಲಿ ನಾ ಗಾಡಿ ಹಿಂಗೆ ತಿರ್ಕೊಳಕ್ಕೆ ಹೋಗಿದ್ದೆ, ಅಷ್ಟೇ ಖೂನ್ ಅದ. ಅದ್ರ ಬಾದ್ ನನಗೆ ಒಟ್ಟು ಖೂನನೇ ಇಲ್ಲ, ತಲೆಗೆ ಹತ್ತೋಗ್ಯದ. ಮತ್ತು ಸರಿಗೆ ಫೋನ್ ಮಾಡ್ಯಾರ, ಯಾರು ಮಾಡ್ಯಾರು, ಮತ್ತು ಅನೇಕ ಜನರು. ನಮ್ಮೂರು ಅಂತಿಲ್ಲ, ನಮ್ಮೂರು ದೂರದ ಚಿದ್ರಿ ಸಮೀಪಕ್ಕೆ ಆಗೋಗ್ಯದ. ಆದರೆ ಯಾರು ಅಲ್ಲಿ ನನ್ನ ಖೂನ್ ಹಿಡಿಯರು, ಒಯ್ಯರು, ತರರು ಯಾರು? ಅಂದರೆ ಅಲ್ಲಿ ದೇವರು ಯಾರ್ಯಾರಿಗೆ ನೇಮಿಸ್ಯಾರು, ಯಾರ್ಯಾರು ಅಲ್ಲಿ ನಂಗೆ ನೋಡ್ಯಾರಾದ್ರೆ ನಮ್ಮ ಊರದವರು ಅನ್ಯ ಜನರು ಮನುಷ್ಯರು ಆ ಬಡಿಗೆರ ಅಂಥೇಳಿ ಅವರು ಕಾರ್ ತೊಗೊಂಡು ಬಂದಾರ. ಅವರು ಇವ್ರಿಗೆ ಬೈಬೇಕನ ಇದ್ರ ಯಾರಿಗಾರ ಕಳಿಸ್ಬಿಡ್ಬೇಕು. ಇವ್ರು ನಮ್ಮೂರ್ದವ್ರ ಇರ, ಅವರು ಅನ್ಯ ಜಾತಿದವರ ಅಂಥೇಳಿ ಅವ್ರು ಮಾತಾಡ್ಯಾರ. ನನಗೆ ಒಟ್ಟು ಅವಶ್ಯದಿಲ್ಲ. ಮಾತಾಡಿದ ಮೇಲೆ ಮತ್ತೊಂದು ನಮ್ಮೂರ್ದವ್ರೇ ಆಂಬುಲೆನ್ಸ್ ಬಂತು. ಅವರೆಲ್ಲ ಅನೇಕ ರೀತಿ ವ್ಯವಸ್ಥೆ ಮಾಡಿ
ನನಗೆ ಆಸ್ಪತ್ರೆಗೆ ತಂದಾರ. ತಂದಮೇಲೆ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ಬಂದಾರ. ಅಲ್ಲಿ ಬಂದ ತಕ್ಷಣ ಏನಂದ್ರೆ ಇನ್ನು 2 ಗಂಟೆದೊಳಗಾಗಿ ಈ ಮನುಷ್ಯನ ಪ್ರಾಣ ಹೋಯ್ತದ, ಮತ್ತಿನ್ನು ರಕ್ತ ಇಲ್ಲ, ಜಾಮ್ ಆಗ್ಲತ್ತದ, ಹೆಪ್ಪಗಟ್ಲತ್ತದ, ಇದಕ್ಕೆ ಏನು ಮಾಡೋಕ್ಕೆ ಇಲ್ಲಿ ಮಿಷನ್ಗಳಿಲ್ಲ, ಮತ್ತು ಇವರು ವೈರಿ ಅಂತೇಳಿ ಹೇಳಿದ್ರು. ಎಷ್ಟು ಗಂಟೆ ಟೈಮ್ ಕೊಟ್ಟರು ನನಗೆ? 2 ಗಂಟೆದೊಳಗಾಗಿ. ಅಲ್ಲೆಲ್ಲೂಯ್ಯ. ಇವತ್ತಿನ ದಿವಸದಲ್ಲಿ ನೋಡಬೇಕಾದ್ರೆ ಇನ್ನೂ ಇಷ್ಟು ವರ್ಷ ಬದುಕ್ತೇವೆ, ಇನ್ನೂ ಇಷ್ಟು ವರ್ಷ ಜೀವಮಾನ ಮಾಡ್ತೇವೆ, ಇನ್ನೂ ಇಷ್ಟು ವರ್ಷ ಕಾಲ ಕಳಿತೇವೆ. ಅನೇಕ ರೀತಿಯಲ್ಲಿ ನಮ್ಮ ಜೀವಮಾನದಲ್ಲಿ ಇದ್ದಿರ್ಬೋದೇನೋ, ಇಲ್ಲಂತಿಲ್ಲ. ಆದರೆ ನನಗೆ ಬಂದಿಂದು 2 ಗಂಟೆನೇ ಈ ಲೋಕದಲ್ಲಿ ಇರಬೇಕು, 2 ಗಂಟೆದೊಳಗಾಗಿ ಇರಬೇಕು. ಆದ್ರೆ ಇಲ್ಲಿ ಆಸ್ಪತ್ರೆಗೆ ತಂದ ಮೇಲೆ ಅವ್ರೇನು ಮಾಡಿದ್ರು? ಹೊರಕ್ಕೆ ಹಾಕ್ಲತ್ತರು. ವೈರಿ, ಜಲ್ದಿ ಜಲ್ದಿ ಬೇಗ ಬೇಗ ವೈರಿ, ಈ ಮನುಷ್ಯ ಇರಲ್ಲ, ಮತ್ತೆ ಎಕಡೆ ಹೋಯ್ತಿರ ವೈರಿ ಅಂಥೇಳಿ ಆ ವೈದ್ಯ ನನಗೇನು ಮಾಡಿದ್ರು? ಹೊರಕ್ಕೆ ಹಾಕಿದ್ರು. ಮತ್ತು ಆ ಕಡೆಯಿಂದ ಭೀ ಯಾರ್ಯಾರು ಇದ್ದರು ಯಾರ್ಯಾರು ಇಲ್ಲೋ ನನಗೆ ಅದೇನು ಒಟ್ಟೆ ಗೊತ್ತೇ ಇಲ್ಲ, ಅದು ಹೆಸರು ಹೇಳಿದ್ರೆ ಗೊತ್ತಾಗ್ಲತ್ತದ. ಮತ್ತು ಅಲ್ಲೊಂದು ಹಾಸ್ಪಿಟಲ್ಗೆ ಹೋದ್ಮೇಲೆ 3-4 ದಿನದಾಗ ಆವಾಗ ದೇವರು ಒಂದು ರೀತಿ ಹಣದ ಸಹಾಯ ಮತ್ತು ಮನುಷ್ಯರ ಸಹಾಯ, ಮನುಷ್ಯರು ಏನೇನು ಮಾಡಬೇಕು ಎಂದಿರ್ತಕ್ಕಂಥದ್ದು ಎಲ್ಲರ ಆತ್ಮದ ಮುಖಾಂತರ ಹೋಗಿ ಅಲ್ಲಿ ದೇವರು ಎಂಥ ದೊಡ್ಡ ಕಾರ್ಯ ಮಾಡಿದಂತ್ರಿ, ದೊಡ್ಡ ಕಾರ್ಯಗಳು ಮಾಡ್ಯಾರ. ಯಾಕಂದ್ರೆ ಆಸ್ಪತ್ರೆಗೆ ಇಂಥವ್ರಿಗೆ ದುಡ್ಡು ತರಬೇಕು, ಯಾರಿಗಾರ ಕೇಳಬೇಕು, ಯಾರ ಬಳಿಕಾರ ಹೋಗಬೇಕು, ಇವೆಲ್ಲ ವಿವರಿಸ್ತಗಳು ಇರ್ತಾವ. ಆದ್ರೆ ಆ ಸಮಯದಲ್ಲಿ ಅವ್ರು ತನ್ನಾಗ ತಾನೇ ತಗೊಂಬಂದಾರ. ಹಲ್ಲೆಲೂಯ್ಯ. ಆ ದುಡ್ಡು ದೇವರವ್ರ ಮುಖಾಂತರವಾಗಿ ಏನೇನು ಎಷ್ಟು ಕೊಡ್ಬೇಕಂತಿದಾರೋ ಅವ್ರು ತನ್ನಾಗ ತಾನೇ ಆಸ್ಪತ್ರೆಗೆ ತಗೊಂಡ್ಬಂದಾರ. ಇದು ದೇವ್ರ ಕಾರ್ಯ ಅಂತಾರೆ, ಮನುಷ್ಯರ ಕಾರ್ಯ ಅಂತೀರಿ. ಆದರೆ ದೇವ್ರ ಕಾರ್ಯ ಏನಂತ ನೋಡುವಾಗ ನನಗೆ ಕೇಳೋದಕ್ಕಿಂತ ಮುಂಚಿತವಾಗಿ ಅವರೇ ನಾವಿಷ್ಟು ಅಂಥೇಳಿ ಎಲ್ಲರೂ ಏನು ಮಾಡ್ಯಾರ ಅಂತಂದ್ರೆ ಅಲ್ಲಿ ಅದೊಂದು ದೇವರು ದೊಡ್ಡ ಕೆಲಸ ಮಾಡ್ಯಾರ. ಮತ್ತು ನನಗೆ ಅಲ್ಲಿ ದಿಕ್ಕಿಲ್ಲದ ಒಂದು ರೀತಿಯಲ್ಲಿ ಬಿದ್ದಿರುವಾಗ ಅದು ಒಂದು ಸೇರಿಸಿದಂಥ ದೇವ್ರ ಇವತ್ತಿನ ದಿವಸದಲ್ಲಿ ಇಂಥ ಒಂದು ಕೊರತೆಯಿಂದ ನನಗೆ ಜೀವಮಾನ ಮಾಡೋಕ್ಕೆ ಅವಕಾಶತೆ ಆಗ್ಯದ. ಆದರೆ ಈ ರೀತಿಯಾಗಿ ಒಂದು ದಶಮಾಂಶದ ಭಾಗ ಮತ್ತು ನಮ್ಮ ಸಹಪಾಲಕರಿಗೆ ನನ್ನ ಕೈದಾದಷ್ಟು ಅವರಿಗೆ ನನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದೆ. ಅದರೀಗ 2 ತಿಂಗಳು ಮುಗಿದು 3ನೇದಾಗದ. ಅದು ವ್ಯವಸ್ಥೆ ಆಗಿಲ್ಲ. ನಾವು ಮುಂದಕ್ಕೆ ಮತ್ತು ನಾನು ವ್ಯವಸ್ಥೆ ಮಾಡಿ ಮತ್ತು ಅದನ್ನು ನಾನು ಅದು ಏನು ಪಾಲನೆ ಮಾಡ್ಕೊತ ಬಂದಿದೆ ಅದು ಪಾಲನೆ ಮಾಡಿಕೊಂಡು ನಾನು ಮುಂದಕ್ಕೆ ಒರಿಬೇಕೆಂಬುದಾಗಿ ಅದು ನನ್ನ ಜೀವಮಾನದ. ಅದರ ಇಲ್ಲಿ ಎಲಿಸಬೇತಳು ಮತ್ತು ಇಲ್ಲಿ ಜಕ್ಕಾರ್ಯ ಒಂದು ದೇವರ ಆಜ್ಞೆಗಳನ್ನ ಹಿಡ್ಕೊಂಡು ಮುಂದಕ್ಕೆ ಕಷ್ಟಕರದ ರೀತಿಯಲ್ಲಿ ಜೀವಮಾನ ಮಾಡಿ ಮುಂದಕ್ಕೆ ಏನು ಮಾಡಿದ್ರು? ಅವರು ದೊಡ್ಡ ಒಂದು ಮಗನನ್ನು ಅವ್ರ ಕುಟುಂಬದಲ್ಲಿ ದೇವರು ಒದಗಿಸಿಕೊಟ್ಟಿದ್ದಾರೆ. ಆತ ಮಗ ಯಾರಂತ ನೋಡುವಾಗ ಇಲ್ಲಿ ಮೋಶನಿಗೆ ಸೈಡ್ ಹೊಡೆಯುವಂಥ ವ್ಯಕ್ತಿ ಆಗಿದ್ದಾನೆ ಬೇರೆ. ಅಲ್ಲೆಲ್ಲೂಯ್ಯ. ಆ ಮಗ ಯಾರು? ಈ ಮೋಶನಿಗೆ ಒಂದು 2ನೇ ಭಾಗದಲ್ಲಿ ಇರುವಂಥ ವ್ಯಕ್ತಿ ಯಾರು? ಸನಿಕನಾದ ಯೋಹಾನ. ಹೌದಲ್ಲ ರೀ? ಸನಿಕನಾದ ಯೋಹಾನ ಎಷ್ಟು ಗದರಿಸನ ಈ ಲೋಕದಲ್ಲಿ ಬಂದ ಮೇಲೆ ಅನೇಕ ಜನರಿಗೆ ತುಂಡು ಮಾಡುವಂಥ ಒಂದು ರೀತಿ ಅಷ್ಟು ಪವರ್ಲಿಂದ ಆತನ ಒಂದು ರೀತಿ ಗದರಿಸಿ ಆತನ ಪ್ರಸಂಗ ಉಪಯೋಗಿಸನ ಪ್ರಿಯರಿ. ಅಂತ ಮಗ ಅವ್ರ ಕುಟುಂಬದಲ್ಲಿ ಇಲ್ಲದ ಕಾರಣ ಅವರು ದೇವರ ಆಜ್ಞೆಗಳನ್ನು ಕೈಕೊಂಡು ಈ ಲೋಕದಲ್ಲಿ ಜೀವಮಾನ ಮಾಡ್ಯಾರಾದರೆ ಪ್ರಿಯರಿ ಮುಂದಕ್ಕೆ ಅವ್ರ ಭಾಗ್ಯತೆ ಎಂಥದ್ದು ಎಂಬುದೇ ನೋಡುವಾಗ ಬಹಳ ಭಯಂಕರವಾಗಿರ್ತಕ್ಕಂಥ ಒಂದು ಭಾಗ್ಯತೆ ಅವ್ರು ಕಂಡುಕೊಂಡಿದ್ದಾರೆ ಪ್ರಿಯರಿ. ಆದರೆ ದೇವರ ಸನ್ನಿಧಾನದಲ್ಲಿ ಇರುವಂಥದ್ದನ್ನು ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಆದರೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ವಾಕ್ಯವದಿ ನಾವು ಮುಕ್ತಗೊಳಿಸೋಣ. 7ನೇ ಸಂಧಿ ಲೋಕ 29ನೇ ವಚನದ. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೆಹೋವನನ ಉಪದೇಶನ ಕೇಳಿದಾಗ ಅವನಿಂದ ದೀಕ್ಷೆಯನ್ನು ಮಾಡಿಸ್ಕೊಂಡಿದ್ದರಲ್ಲಿ ದೇವರು ನೀತಿವಂತನೆಂದು. ಹಲ್ಲೆಲೂಯ್ಯ. ಯಾರಿಂದ ಒಪ್ಪಿಕೊಂಡಾರ? ಯಾವನ ಉಪದೇಶವನ್ನು ಕೇಳಿರಿ ದೇವರು ನೀತಿವಂತನಲ್ಲ, ದೇವರ ಪರಿಶುದ್ಧನಲ್ಲ,
ದೇವರಿಗೆ ಬಿಟ್ಟು ಲೋಕದಲ್ಲಿ ನಾವು ಜೀವಮಾನ ಮಾಡಿದೆವಲ್ಲ, ದೇವರಿಗೆ ಬಿಟ್ಟು ಲೋಕದಲ್ಲಿ ಅನೇಕ ರೀತಿ ಕಾಲ ಕಳೆದೇವಲ್ಲ, ಅನೇಕ ರೀತಿ ಆ ಕಡೆ ಈ ಕಡೆ ಲೋಕದಲ್ಲಿ ಜೀವಮಾನ ಮಾಡಿದೇವಾದರೆ ಇವತ್ತಿನ ಈ ಉಪದೇಶ ಯಾರು ಕುಳ್ಳತನ? ಸನೀಕನದ ಯೋಹಾನ ಕುಳ್ಳತನ. ಆದರೆ ಇಲ್ಲಿ ಜಕ್ಕರಿನ ಮಗ, ಎಲಿಸಬೇತಳ ಮಗ, ಆಗನ್ನೇ ಕೈಕೊಂಡು ನಡೆಯುವಂಥವ್ರ ಮಗ ಎಂಥವ ಹೊಂಟೇನಂತ ನೋಡುವಾಗ ಇಲ್ಲಿ ದೊಡ್ಡ ಒಂದು ಪ್ರಸಂಗಿಯಾಗಿ ಆತನ ಒಂದು ರೀತಿ ಉಪದೇಶ ಮಾಡಿದಾಗ ಜನರೆಲ್ಲರೂ ದೇವರು ನೀತಿವಂತನೆಂಬುದಾಗಿ ಏನು ಮಾಡ್ಯಾರ? ತಗ್ಗಿಸಿಕೊಂಡಾರ, ಒಪ್ಪಿಕೊಂಡಾರ. ಅನೇಕರಿಗೆ ತೆಗಿವಿಕ್ಕಿರಲ್ಲ, ದೇವ್ರ ಮುಂದೆ ತೆಗಿವಿಕ್ಕಿರಲ್ಲ. ಅನೇಕ ರೀತಿ ನೋಡಬೇಕಾದ ದೇವ್ರ ಮುಂದೆ ತೆಗಿವಿಕ್ಕಿರಲ್ಲ. ತೆಗಿವಿಕ್ಕೆ ಇಲ್ಲದ ಕಾರಣ ನಾವು ಲೋಕದಲ್ಲಿ ಹಾಳಾಗಿ ಹೋಗ್ತೇವೆ. ದೇವ್ರ ಮುಂದೆ ಅನೇಕ ರೀತಿ ಕೊಟ್ಟು ಮರ್ತು ಹೋಯ್ತಾನ ದೇವರಾದರ. ದೇವ್ರ ಮುಂದೆ ಮನುಷ್ಯನಿಗೆ ತೆಗಿವಿಕ್ಕಿ ಬರಲ್ದು. ದೇವರೇ ಇವ್ರ ಮುಂದೆ ತೆಗಬೇಕು, ದೇವರೇ ನಮ್ಮನ್ನು ತೆಗಬೇಕು. ಆದರೆ ದೇವ್ರ ಮುಂದೆ ತೆಗಿಸಿಕಲಾಕ. ಆದರೆ ಇಲ್ಲಿ ದೇವರು ಒಪ್ಪಿಕೊಂಡರು. ಹಾಂ ಹೋಗೋದಕ್ಕೆ ನನಗೆ. ಆದರೆ ಪರಿಸೆಯರು, ಧರ್ಮೋಪದೇಶಕರು ಅವನಿಂದ ದೀಕ್ಷಾಸನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ನಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಯಾರು ನಿರಾಕರಿಸಿದರು? ಅನೇಕ ಮಂದಿಗಳು ಇವತ್ತಿನ ದಿವಸದಲ್ಲಿ ದೀಕ್ಷಾಸನ ನಿರಾಕರಿಸಬೇಕು, ವಾಕ್ಯ ನಿರಾಕರಿಸಬೇಕು, ಆರಾಧನೆ ನಿರಾಕರಿಸಬೇಕು, ಆಲಯಕ್ಕೆ ಹೋಗೋದು ನಿರಾಕರಿಸಬೇಕು, ತಗ್ಗಿಸಿಕೊಳ್ಳೋದು ನಿರಾಕರಿಸಬೇಕು. ಯಾರು ನಿರಾಕರಿಸ್ಯಾರ? ಜನರೆಲ್ಲರೂ ಏನು ಮಾಡ್ಯಾರ? ದೇವರು ನೀತಿವಂತನೆಂಬುದಾಗಿ ಒಪ್ಪಿಕೊಂಡಾರ. ಆದರೆ ಪರಿಸೆಯರು, ಧರ್ಮೋಪದೇಶಕರು ನಿರಾಕರಿಸ್ಯಾರ. ಯಾಕ? ದೇವ್ರ ಸಂಕಲ್ಪ ಇತ್ತದು. ಆ ಬೋಧನೆ ಮಾಡಬೇಕು, ದೀಕ್ಷಾನ ಕೊಡಬೇಕು, ಅನೇಕ ಜನರಿಗೆ ದೇವ್ರ ಕಡೆ ನಡೆಸಬೇಕೆಂಬುದಾಗಿ ದೇವರ ಉದ್ದೇಶದಿಂದ ಲೋಕದಲ್ಲಿ ಕಳಿಸಿಕೊಟ್ಟಾಗ ಯಾರು ಅವನಿಗೆ ಹೇಟ್ ಮಾಡ್ಯಾರ? ಇಲ್ಲಿ ಪರಿಸೆಯರು, ಧರ್ಮೋಪದೇಶಕರು. ನಮಗೆಲ್ಲ ಗೊತ್ತದ ಏನಂದ್ರೆ ಅವರು, ನಮಗೆಲ್ಲ ಗೊತ್ತದ. ನಾವು ಪ್ರಸಂಗ ಮಾಡೋರಿದ್ದೆವು, ನಾವು ಧರ್ಮೋಪದೇಶಕರಿದ್ದೆವು, ನಾವು ಕಾಲಿ ನಡ್ಕೊಂಡು ಬಂದವರಿದ್ದೆವು, ಅನೇಕ ರೀತಿ ನಡೆಸುವಂಥವ್ರಿದ್ದೆವು. ಏನು ಮಾಡಿದ್ರಲ್ಲಿ? ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ದೇವರ ಉದ್ದೇಶ ಏನಿರ್ತದ ಅದು ನಾವೆಂದಿಗೂ ನಿರಾಕರಿಸಬೇಕು ಅಲ್ಲ. ದೇವರ ಸಂಕಲ್ಪ ಏನಿತ್ತು? ಯೋಹಾನನ ಮೂಲಕವಾಗಿ ಅಲ್ಲಿ ಬಂದಿರುವಂಥದ್ದನ್ನು ಅಲ್ಲಿ ಬರಬೇಕಾಗಿತ್ತಾದರೆ ಅವರು ಹೊಂದಿಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ಪರಿಸರಿಗೆ, ಧರ್ಮೋಪದೇಶಕರಿಗೆ ಅದು ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ಅನೇಕರಿಗೆ ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಸಾಧ್ಯವಾಗಲ್ಲ. ಯಾಕೆ? ತಗ್ಗಿಸಲ್ಪಡೋದಿಲ್ಲ, ವಾಕ್ಯ ಗಮನ ಕೊಡೋದಿಲ್ಲ, ಸೌಪಾಲಕರ ಮಾತುಗಳು ಕೇಳೋದಿಲ್ಲ. ನಾವು ಭೀ ಸೌಪಾಲಕರಾಗಿದ್ದೆವು, ನಾವು ಭೀ ವಾಕ್ಯ ಹೇಳ್ತೇವೆ, ನಾವು ಭೀ ಸಂದೇಶ ಕೊಡ್ತೇವೆ. ನಾವೇ ತೆಗೆಸಿಕೊಳ್ಬೇಕು ಇನ್ನೊಬ್ಬರ ಮುಂದೆ. ಆದರೆ ಸನೀಕನಾದ ಯೋಹಾನನ ಮುಂದೆ ಇಲ್ಲಿ ಪರಿಸೆಯರು, ಧರ್ಮೋಪದೇಶಕರು ತಗ್ಗಿಸಿಕೊಳ್ಳದ ಕಾರಣ ಅವ್ರಿಗೆ ಅದಕ್ಕೆ ಹೋಲಿಸಿರೋ ದೇವರು. ಮುಂದಕ್ಕೆ ಹೋದ್ರಿ ಹೇಗಿರುವಲ್ಲಿ ಈ ಕಾಲದ ಜನರನ್ನು ಅಲ್ಲೆಲೂಯ್ಯ ಸುಮ್ಮನೆ ಬಿಡಲ್ರು. ತಿರಸ್ಕಾರ ಮಾಡಿದಂಥ ಜನರಿಗೆ ದೇವರು ಸುಮ್ಮನೆ ಬಿಡಲು. ಈ ಜನರಿಗೆ ಅದಕ್ಕೆ ಹೋಲಿಸಲಿ, ನಾನು ಇದಕ್ಕೆ ಹೋಲಿಲ್ಲ, ಇದಕ್ಕೆ ಹೊಂದಿಲ್ಲ. ಜನರು ಮೋಶನ ಧರ್ಮೋಪದೇಶಕ್ಕೆ ಹೊಂದಿಲ್ಲ, ಮೋಶನ ದೀಕ್ಷಾಸನಕ್ಕೆ ಹೊಂದಿಲ್ಲ. ಮೋಶೆ ಅಂತ ಬೋಧನೆ ಮಾಡಿದನು, ಇದಕ್ಕೆ ಹೊಂದಿಲ್ಲ. ಇವರು ಈ ತಿರಸ್ಕಾರ ಮಾಡ್ಯಾರ. ಈ ಜನರಿಗೆ ಯಾವ್ದಕ್ಕೆ ಹೋಲಿಸ್ಬೇಕು? ಮುಂದಕ್ಕೆ ನೋಡ್ರಿಗೆ, ಅವರನ್ನು ಯಾರನ್ನು ಹೊಲುತ್ತಾರ? ಯಾರಿಗೆ ಹೋಲಿಸ್ಬೇಕು? ಅವರಿಗೆ ಎಂಥವ್ರಿಗೆ ಹೋಲಿಸ್ಬೇಕು? ತಿರುಗಾಡೋದು ಕಳಿಸ್ಬೇಕಾ? ಅಂತ ಗುಣಗಳು ಮಾಡೋದು ಕಳಿಸ್ಬೇಕಾ? ಅಂತ ಪಠಿತಾನ ರೀತಿಯಲ್ಲಿ ಜೀವಮಾನ ಮಾಡೋದು ಕಳಿಸ್ಬೇಕಾ? ಹುಡುಕ್ತಾನಕ್ಕೆ ಹೋಲಿಸ್ಬೇಕಾ? ವ್ಯಭಿಚಾರಕ್ಕೆ ಹೋಲಿಸ್ಬೇಕಾ? ಪಠ್ಯ ಭಾಷೆಗೆ ಒಪ್ಪಿಸ್ಬೇಕಾ? ಯಾವ್ದಕ್ಕೆ ಹೋಲಿಸಲಿ? ಆ ಜನರಿಗೆ ಯಾವ್ದಕ್ಕೆ ಹೋಲಿಸಲಿ? ನಾನು ದೇವರು ಹೇಳ್ತಿದ್ದಾರೆ, ಆತನ ಧರ್ಮೋಪದೇಶಕ್ಕೆ ಮರೆತ ಕಾರಣ, ಧರ್ಮೋಪದೇಶ ಕೇಳದ ಕಾರಣ ಯಾವ್ದಕ್ಕೆ ಹೋಲಿಸ್ಲತ್ತಾರ ದೇವ್ರು? ನೋಡುವಾಗ ಮುಂದೆ ಕೊಡೋಕೆ ಎಲ್ಲಿ ಬೇಟೆಯಲ್ಲಿ ಕೂತ್ಕೊಂಡು ನಿಮಗೋಸ್ಕರ ಉಳ್ಳಾಡುತ್ತಿದ್ದೆವು, ಉಣೆಯಲಿಲ್ಲ, ಓಡಾಡೋದನ್ನು ನೋಡಲಿಲ್ಲ ಎಂದು ಒಬ್ಬರಿಗೊಬ್ಬರು ಹೋಗಿ ಹೇಳುವಂಥ ಹುಡುಗರನ್ನು ಹೋಲುತ್ತಾರೆ. ಯಾವುದೇ ರೀತಿ ಹೋಲ್ತಾರೆ? ಸಭೆಗಂತ ಬರ್ಲಕ್ಕ ಹೋಲಿಕೆ ಆಗಲ್ದು, ಆರಾಧನೆಗೆ ಬರ್ಲಕ್ಕೆ ಹೋಲಿಕೆ ಆಗಲ್ದು, ವಾಕ್ಯ ಕೇಳಕ್ಕೆ ಹೋಲಿಕೆ ಆಗಲ್ದು, ಅನೇಕ ರೀತಿ ಆಜ್ಞೆಗೆ ಕೈಕೊಂಡಿಲ್ಲಕ್ಕೆ ಹೋಲಿಕೆ ಆಗಲ್ದು. ಯಾವುದಕ್ಕೆ ಹೋಲ್ಬೇಕು? ಯಾವುದಕ್ಕೆ ಹೋಲಿಸ್ತಾರ? ಈ ಲೋಕದ ಜನರನ್ನು ತಳ್ಳಿ ಬಿಟ್ಟು ಅವ್ರು ಅನೇಕ ರೀತಿಯಲ್ಲಿ ಹೋಲಿಸ್ತಾರೆ ಪ್ರಿಯರೇ.
ಇವತ್ತಿನ ದಿವಸದಲ್ಲಿ ಉಪದೇಶಕನ ಲಕ್ಷ್ಯ ಕೊಡಲು ಹೋದೆವು ಅಂದ್ರೆ ದೇವರು ಮತ್ತೊಂದು ಅಲ್ಲಿ ಇಕ್ಕ್ಯಾರ ಸಿದ್ಧ ಮಾಡಿಕ್ಕ್ಯಾರ ನಮಗೆಲ್ಲ. ದೇವ್ರ ಮಾತು ಕೇಳಲು ಹೋದೆವು ಅಂತಂದ್ರೆ ಮತ್ತೊಂದು ಕಲ್ಲಿ ಒಪ್ಪಿಸಿಬಿಟ್ಟು ಹಾಕ್ತಾರೆ. ಯಾರ ಕೈ ಕೊಡ್ತಾರ? ಸೈತನ ಕೈ ಕೊಡ್ತಾರೆ. ಹಲ್ಲೆಲೂಯ. ಈಗ ದೇವರ ಧರ್ಮೋಪದೇಶವನ್ನು ಕೇಳದೆ ನಮ್ಗೆ ಇಷ್ಟವಿಲ್ಲ ಅಂದಮೇಲೆ ನೀ ಸೈತನ ಉಪದೇಶನ ಕೇಳಿ ಸೈತನ ಮಗನಾಗಿ ಈ ಲೋಕದಲ್ಲಿ ಜೀವಿಸಿ ಅಂತೇಳಿ ಏನು ಮಾಡ್ತಾರ? ದೇವರು ಅಲ್ಲಿಗೆ ಉಪಯೋಗಿಸ್ತಾರೆ. ಅವನಿಗೆ ಮನುಷ್ಯರು ಬೇಕಲ್ಲ. ಅವ ಬಿ ಲೋಕದಲ್ಲಿ ಏನದ ದೊಡ್ಡ ರಾಜ್ಯನ ಅವನ ಮನುಷ್ಯರಿಗೆ ಬೇಕಾದ್ರೆ ಏನು ಮಾಡ್ತಾರ? ಇಲ್ಲಿ ದೇವರು ಏನು ಮಾಡ್ತಾರ? ನನ್ನ ಮಾತೇ ಇಷ್ಟವಿಲ್ಲ, ನನ್ನ ಬೋಧನೆ ಇಷ್ಟವಿಲ್ಲ, ನನ್ನ ಆಲಯನೇ ಇಷ್ಟವಿಲ್ಲ, ನನ್ನ ಆಜ್ಞೆನೇ ಇಷ್ಟವಿಲ್ಲ. ಆದರೆ ಮನುಷ್ಯ ನಾವು ಈ ಮಗನಿಗೆ ಆ ಕಡೆ ತಗೋ ಎಂಬುದಾಗಿ ಇಲ್ಲಿ ಅವನ ಉಪದೇಶವನ್ನು ಕೇಳದಂಥ ಜನರಿಗೆ ಅಲ್ಲಿ ಏನು ಮಾಡಿದ್ದಾರೆ ಅಂತ ನೋಡುವಾಗ ಇಲ್ಲಿ ಹಂತರಿಗೆ ಒಪ್ಪಿಸಿ ಬಿಟ್ಟಿದ್ದಾರೆ. ಅದೇ ಪರಿಸ್ಥಿತಿ ಇವತ್ತಿನ ದಿವಸದಲ್ಲಿ ನಿಮ್ಮ ಜೀವಮಾನದಲ್ಲಿ ಅದೇ ನಡೆಯುವಂಥದ್ದಾಗಿದೆ ಪ್ರೇಮಿ. ಇವತ್ತಿನ ದಿವಸದಲ್ಲಿ ದೇವ್ರ ವಾಕ್ಯ ಬೇಕಂದಿರುವಂಥ ಸಮಯದಲ್ಲಿ ದೇವರು ನಮಗೆ ವಾಕ್ಯವನ್ನು ಹಿಲಿದಾದ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ತುಂಬಿಸ್ತಾರೆ. ಮತ್ತು ಬೇಡಂಥ ರೀತಿಯಲ್ಲಿ ಇರುವಾಗ ಅದು ಲೋಕದಲ್ಲಿ ಬಿದ್ದು ನಶಿಸಿ ಹೋಗಿರುವಂಥ ಸಮಯ ಬರ್ತದೆ ಪ್ರೇರಿ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಯಾಜಕರ ವಿಷಯದಲ್ಲಿ, ಪರಿಸರ ವಿಷಯದಲ್ಲಿ, ಸದ್ದುಕಾರ ವಿಷಯದಲ್ಲಿ, ಪ್ರವಾದಿಗಳ ವಿಷಯದಲ್ಲಿ ಅನೇಕ ವಿಷಯಗಳಲ್ಲಿ ನೋಡ್ತೇವಾದರೆ ಒಂದು ಹಿಡಿಬಿಡು ಹಿಡ್ಕೊಂಡಂಥರಿಗೆ ಏನಾಗಿದೆ, ಬಿಟ್ಟರಿಗೆ ಏನಾಗಿದೆ, ಹಿಡ್ಕೊಂಡರಿಗೆ ಏನಾಗಿದೆ, ಬಿಟ್ಟರಿಗೆ ಏನಾಗಿದೆ. ಇವತ್ತಿನ ದೇಶದಲ್ಲಿ ಇಲ್ಲಿ ದೇವರು ಓದಲ್ಪಟ್ಟಿರುವಂಥ ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆಶೀರ್ವದಿಸಿರಿ. ಮತ್ತು ಸರ್ ಕರೆಕ್ಟ್ ಟೈಮಿಗೆ ಬಂದಿದ್ದರು ಮತ್ತು ಅವರು నాకు ವಾಕ್ಯ ಹೇಳಂತೇಳಿ ಕೊಟ್ಟಿದ್ದರು. ಅದರಂತೆ ನೀವೇ ಹೇಳ್ರಿ ಅಂತ ಹೇಳಿದ್ರು. ಅವನಿಗೆ ಯೇಸು ಕ್ರಿಸ್ತನ ಸ್ಥಳದಲ್ಲಿ ವಂದನೆ ಸಲ್ಲಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಕೇಳ್ತೀರ ಅನ್ನೋ ಗೊತ್ತಿದ್ದೀನ? ನಿಮಗೂ ಬಿ ದೇವರು ಸುಮ್ಮನೆ ಬಿಡಲ್ಲ ಮತ್ತು ನನಗೂ ದೇವರು ಸುಮ್ಮನೆ ಬಿಡಲ್ಲ. ದೇವರು ಯಾರಿಗೆ ಸುಮ್ಮನೆ ಬಿಡಲ್ಲ. ನೀವು ಅನ್ಕೋತಿರ್ಬೋದು ದೇವರು ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಬಿಟ್ಕೊಡ್ತಾನಂತೇಳಿ. ಇಲ್ಲ, ಯಾರಿಗೆ ದೇವರು ಸುಮ್ಮನೆ ಬಿಡಲ್ಲ. ಹಾಗಾಗಿ ಸುಮ್ಮನೆ ಬಿಡಲ್ಲ ಅಂತೇಳಿ ನಾವು ಹಂಗೆ ಕೂತರು ಕೂಡ ಅದು ಸರಿಯಾದದು ಕೂಡ. ನಿಮ್ಮ ಪ್ರಯಾಸದಲ್ಲಿ ಪ್ರಯತ್ನದಲ್ಲಿ ಕಷ್ಟಪಟ್ಟಾಗ ದೇವರು ನಿಮ್ಮನ್ನು ಉನ್ನತ ಹೆಸರು ತರ್ತಾನೆ. ಮನುಷ್ಯನ ಜೀವಿತದಲ್ಲಿ ಸೋಲು ಗೆಲ್ಲು ಈ ಹೋರಾಟ ಇದ್ದೇ ಇರ್ತಾವೆ. ಕಷ್ಟ ಹೇಗೆ ಬರ್ತಾವೋ, ಆಸ್ತಿ ಅಂತಸ್ತ ನಮಗೆ ಹೇಗೆ ನಾವು ಸಂಪಾದನೆ ಮಾಡ್ತೇವೋ ಹಾಗೆ ಇವೆಲ್ಲ ಬಂದೇ ಬರ್ತಾವೆ ಮನುಷ್ಯನ ಜೀವಿತದಲ್ಲಿ. ಆದರೆ ಯಾವುದು ಸತ್ಯವೋ ಯಾವುದು ಸುಳ್ಳು ಎಂಬುದಾಗಿ ನಮ್ಮನ್ನು ತಿಳ್ಕೊಂಡು ಪರಿಪಾಲಿಸಿ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗುವಾಗ ಜೀವನ ಕಟ್ಟಲ್ಪಡ್ತವೆ ಪ್ರೇರೆ. ಹಲ್ಲೆಲೂಯಾ. ಆಲ್ರೆಡಿ ಸಮಯ ಆಲ್ಮೋಸ್ಟ್ 6:30 ಟೈಮ್ ಮುಕ್ತವಾಗಿದೆ. ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ದೇವರು ಅವ್ರನ್ನ ಆಶೀರ್ವದಿಸಲಿ. ಚಪ್ಪಳ ತಟ್ಟಿಸುವ ಸತ್ತಿರ ಮಹಿಮೆಯಾಗಲಿ ದೇವರಿಗೆ.